ನಿರೋಶ್ ಬ್ರದರ್ನ ಕೇಳಿಕೊಂಡೆ ಒಂದು 15 ಮಿನಿಟ್ಸು ಡಿಲೇ ಆಗಿ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ನನಗೆ ಬೇಗ ಸೇರೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಈ ಪಾಠವನ್ನು ನಾವು ಪ್ರಾರಂಭ ಮಾಡೋಣ. ಈ ದಿನ ಕೂಡ ಈ ಒಂದು ಕೂಟವನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವ ಸಹೋದರ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ, ಪ್ಲೀಸ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂ ಪರಲೋಕವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ತಂದೆ ದೇವ್ರೆ, ಈ ಒಂದು ಸಂಜೆ ವೇಳೆಯಲ್ಲಿ ನಿನ್ಗೆ ಸ್ತೋತ್ರ ಮಾಡ್ತೀನಪ್ಪ. ನಾವು ಮಣ್ಣು ಧೂಳು ಆಗಿದ್ದು ತಂದೆ ದೇವ್ರೆ, ಈ ಒಂದು ಸಮಯದಲ್ಲಿ ಕರ್ತನೆ ತನ್ನ ಒಬ್ಬನೇ ಮಗನ ನಮಗೋಸ್ಕರ ಕೊಟ್ಟು ಆತನ ಮೂಲಕವಾಗಿ ದೇವ್ರೆ ನಾವು ಬದುಕುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ಆತನ ಮೂಲಕವಾಗಿ ಅನೇಕ ನಾವು ತಿಳ್ಕೊಳ್ಳುವಂತೆ, ಹಾಗೆ ನಾವು ನಿನ್ನ ಸತ್ಯ ಅನುಸಾರ ನಡಿಲಿಕ್ಕೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹಾಗೆ ತಂದೆ ಈ ಒಂದು ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರುವಂತ ಎಲ್ಲ ಸಹೋದರರು ಹಾಗೆ ನಿಮ್ಮ ಸಮ್ಮುಖದಲ್ಲಿ ಈ ಒಂದು ಆರಾಧನೆಯಲ್ಲಿ ಭಾಗಿಯಾಗುವಂತೆ ನೀವು ಸಹಾಯ ಮಾಡ್ರಿ. ಹಾಗೆ ಅವರ ಶ್ರದ್ಧೆಯಿಂದ ಕೇಳಿ ತಿಳ್ಕೊಳ್ಳುವಂತೆ ಪ್ರತಿಯೊಬ್ಬರನ್ನು ದೇವರ ಆತ್ಮ ಮೂಲಕವಾಗಿ ನಡೀಬೇಕೆಂಬುದಾಗಿ ಬೇಡ್ಕೊಳ್ತಾನೆ ದೇವ್ರೆ. ಹಾಗೆ ತಂದ್ರೆ ವಾಕ್ಯ ಹಂಚುವಂತ ಬ್ರದರು, ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಗಳು ಅನೇಕ ವಿಚಾರದಲ್ಲಿ ನೀವು ಬಲಪಡಿಸ್ರಿ. ಹಾಗೆ ತಂದ್ರೆ ಈ ಒಂದು ಸಮಯಕ್ಕಾಗಿ ಸ್ತೋತ್ರ ದೇವ್ರೆ. ಈ ಒಂದು ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥನೆ ಸಮರ್ಸ್ತೀವಪ್ಪ ನಮ್ಮ ಪರಲೋಕ ತಂದೆ, ಆಮೆನ್. ಸಹೋದರ ಈ ದಿನ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮಗೆ. ನಾವು ಅಪೋಸ್ಟಲರ ಕಾರ್ಯಗಳನ್ನು ಸತತವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಈ ದಿನ ಕೂಡ ಇಲ್ಲಿ ನಾವು ಒಂದು ಚಿಕ್ಕ ಸಭೆಯಾಗಿ ನಮ್ಮ ಸಹೋದರನ ಮನೆಯಲ್ಲಿ ಸೇರಿದ್ದೀವಿ. ಸೊ ಅಲ್ಲಿ ಒಂದು ಪಾಠವನ್ನು ತಗೊಳ್ಳೋಕ್ಕೆ ದೇವರು ಕೃಪೆ ಮಾಡಿದ್ರು. ಅದರಿಂದ ಅಪೋಸ್ಟಲರ ಕಾರ್ಯಗಳನ್ನು ನಾವು ಬರೋ ವಾರ ಮುಂದಿಟ್ಟು ಈ ದಿನದಲ್ಲಿ ಒಂದು ಪಾಠವನ್ನು ಕೂಡ ಈ ಸಹೋದರನ ಮನೆಯಲ್ಲಿ ನಾನು ಶೇರ್ ಮಾಡ್ತೀನಿ. ಅದನ್ನೇ ನಿಮಗೂ ಕೂಡ ಈ ದಿನ ಕೂಡ ಅದು ಉಪಯೋಗ ಆಗತ್ತೆ ಅಂದ್ಕೊಂಡು ನಿಮ್ಮ ಒಂದು ಪರ್ಮಿಷನಲ್ಲಿ ಈ ಒಂದು ಕೆಲಸನ ಮಾಡೋಣ ಅಂತಿದ್ದೀನಿ. ಸೊ ಅದರಿಂದ ಈ ದಿನ ಕೂಡ ಈ ದಿನದ ಪಾಠದ ವಚನಗಳನ್ನು ಇಲ್ಲಿ ಸಹೋದರಗಳು ಓದ್ತಾರೆ. ಸೊ ಅದರಿಂದ ಈ ಒಂದು ಚೇಂಜಸ್ನ ನೀವು ಒಪ್ಕೋತೀರಾ ಅಂಥೇಳಿ ಈ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಸೊ ತುಂಬ ಒಂದು ಮುಖ್ಯವಾದ ಒಂದು ಪಾಠ, ನಿಮಗೆ ಕೂಡ ಇದು ಯೂಸ್ ಆಗುತ್ತೆ. ಸೊ ಇಲ್ಲಿ ಸಹೋದರರ ಮನೆಯಲ್ಲಿ ಈ ಒಂದು ಫೆಲೋಶಿಪ್ ಬಂದಿರೋದ್ರಿಂದ ಇದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ಒಂದು ಪಾಠವನ್ನು ಮಾಡ್ತೀನಿ. ಸೌಂಡು ಕ್ಲಿಯರಾ ಬ್ರದರ್ಸ್? ಬ್ರದರ್ ಕೇಳಿಸ್ತಾ ಇದೆ. ಓಕೆ ಥ್ಯಾಂಕ್ ಯು ವಿನೋದ್ ಬ್ರದರ್. ಥ್ಯಾಂಕ್ ಯು. ಓಕೆ, ಕರ್ತನಲ್ಲಿ ಪ್ರೀತಿಯ ಸಹೋದರರೇ, ಇದನ್ನ ಕೂಡ ತುಂಬ ಮುಖ್ಯವಾದ ಒಂದು ಅಂಶವನ್ನು ನಾವು ನೋಡೋಕ್ಕಿದ್ದೀವಿ. ಯಾಕೆ ಅಂತ ನೋಡಬೇಕಾದ್ರೆ ದೇವರ ಕೃಪೆಯಿಂದ ನಾವು ಈ ಒಂದು ಸತ್ಯದ ಮಾರ್ಗಕ್ಕೆ ದೇವರು ಕರೆತಂದಿದ್ದಾರೆ. ದೇವರ ಮೇಲೆ ಇದ್ದಂಥ ವಿಶ್ವಾಸ ತುಂಬ ಮುಖ್ಯ, ಫೇತ್ ಅಲ್ವಾ? ಸೊ ಈ ಒಂದು ಫೇತ್ ಅಥವಾ ವಿಶ್ವಾಸ ನಮ್ಮಲ್ಲಿ ಇಲ್ಲ ಅಂದರೆ ನಾವು ದೇವರನ್ನ ಮೆಚ್ಚಿಸಕ್ಕಾಗಲ್ಲ ಅನ್ನೋದು ಕೂಡ ನಮ್ಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗಿದೆ. ಈ ಒಂದು ವಿಶ್ವಾಸ ನಮ್ಮಲ್ಲಿ ಬೆಳೆಯುವ ಒಂದು ಕಾರ್ಯವನ್ನು ನೋಡುವಾಗ ನಾವು ಪ್ರಾರಂಭದಲ್ಲಿ ಅನೇಕ ರೀತಿಯ ನಂಬಿಕೆಗಳು, ಅನೇಕ ರೀತಿಯ ಲೋಕದ ವಿಚಾರಗಳ ಮೇಲೆ ನಂಬಿಕೆ ಇಟ್ಟಿದ್ವಿ. ಯಾವಾಗ ದೇವರ ಮೇಲೆ ದೇವರನ್ನ ನಾವು ತಿಳ್ಕೋಬೇಕು ಅಂತ ನಾವು ಮುಂದೆ ಬಂದಾಗ ದೇವರು ನಮಗೆ ಆ ವಿಶ್ವಾಸವನ್ನ ಆತನ ಮೇಲೆ ಇಡೋದಕ್ಕೆ ಒಂದು ತುಂಬ ಮುಖ್ಯವಾದ ಒಂದು ಕೃಪೆಯನ್ನ ಕೊಟ್ಟರು ಅಲ್ವಾ? ಸೊ ಆ ರೀತಿ ನೋಡುವಾಗ ಸಹೋದರರೇ, ಕನ್ನಡದಲ್ಲಿ ನಾವು ನೋಡಬೇಕಾದ್ರೆ ಈ ಫೇತ್ ಮತ್ತೆ ಹೋಪ್ಗೆ ತುಂಬ ಇಂಟರ್ ರಿಲೇಟೆಡ್ ಆಗಿ ಮಾತಾಡ್ತಾರೆ. ಏನು ಅಂದರೆ ವಿಶ್ವಾಸ ನಂಬಿಕೆ ಅಂತಿದೆಯಲ್ಲ, ಇದು ಎರಡನ್ನೂ ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತಾರೆ ಅಲ್ವಾ? ಬಟ್ ಫೇತು ಹೋಪು ಸ್ವಲ್ಪ ವ್ಯತ್ಯಾಸ ಆಗುವಂಥ ವಿಷಯ. ಆದರೆ ಕನ್ನಡದಲ್ಲಿ ನೋಡಬೇಕಾದ್ರೆ ಫೇತ್ಗೆ ವಿಶ್ವಾಸ ಅಂತಾರೆ, ಅದೇ ರೀತಿಯಲ್ಲಿ ನಂಬಿಕೆ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನು ನಾವು ಸ್ವಲ್ಪ ಕ್ಲಾರಿಫೈ ಮಾಡ್ಕೋಬೇಕು. ಅಲ್ಲಿ ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ವಿಶ್ವಾಸ ಮತ್ತೆ ನಿರೀಕ್ಷೆ ಅಲ್ವಾ? ಹೋಪ್ಗೆ ನಿರೀಕ್ಷೆ ಅಂತೀವಿ. ಸೊ ಅದು ತುಂಬ ಮುಖ್ಯವಾದ ಒಂದು ಪದ. ಸೊ ಈಗ ನಾವು ಏನು ನೋಡೋಣ ಅಂದರೆ, ಸ್ವಾಮಿಯ ಒಂದು ಜೀವನದಲ್ಲಿ ಅವರು ಈ ಒಂದು ಲೋಕದಲ್ಲಿ ಅವರ ಒಂದು ಕೆಲಸವನ್ನ ಪ್ರಾರಂಭ ಮಾಡುವಾಗ
ಆತನ ಶಿಷ್ಯಂದರಿಗೆ ಸ್ವಾಮಿ ಅನೇಕ ವಿಷಯಗಳನ್ನ ಹೇಳ್ಕೊಬಂದ್ರು ಅಲ್ವಾ. ಯಾವ ರೀತಿ ಪರಲೋಕ ರಾಜ್ಯವನ್ನ ನಾವು ಸೇರ್ಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಅನೇಕ ವಿಷಯಗಳನ್ನ ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಶಿಷ್ಯಂದರಿಗೆ ಹೇಳ್ಕೊಬಂದ್ರು ಅಲ್ವಾ. ಅದೇ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಶಿಷ್ಯಂದರು ಎಷ್ಟು ಒಂದು ಸ್ವಾಮಿಯನ್ನ ಎಷ್ಟು ಅವರು ಹಿಂಬಾಲಿಸಿದ್ರು ಅಂದ್ರೆ, ಒಂದು ಒಳ್ಳೆ ಹೃದಯದಲ್ಲಿ ಸ್ವಾಮಿನ ಕೇಳ್ತಾರೆ, ನಮ್ಮ ವಿಶ್ವಾಸವನ್ನ ಹೆಚ್ಚಿಸು ದೇವರೇ ಸ್ವಾಮಿ ಅಂತ ಕೇಳ್ತಾರೆ. ಎಂತ ಒಂದು ಒಳ್ಳೆ ಮಾತಲ್ವಾ ಇದು. ನೋಡ್ರಿ, ಸ್ವಾಮಿ ಅನೇಕ ವಿಷಯಗಳನ್ನ ಹೇಳ್ಕೊ ಬರ್ತಾ ಇದ್ದಾರೆ. ಅದನ್ನೆಲ್ಲ ಅವರು ವಿಶ್ವಾಸ ಅಥವಾ ಅದನ್ನ ನಂಬೋದಿಕ್ಕೆ ಅವ್ರಿಗೆ ಇನ್ನ ಏನ್ ಬೇಕಂತೆ, ಆ ಒಂದು ವಿಶ್ವಾಸ ಬೇಕು ಅಲ್ವಾ. ಅದನ್ನೇ ಸ್ವಾಮಿ ಹತ್ರ ಕೇಳುವಾಗ ಹೇಳ್ತಾರೆ, ನನ್ನ ಒಂದು ವಿಶ್ವಾಸವನ್ನ ನೀವು ಹೆಚ್ಚಿಸು ಸ್ವಾಮಿ ಅಂತ ಹೇಳುವಂತ ಒಂದು ಮಾತಿನ ಅಡಿಯಲ್ಲೇನೆ ಈ ದಿನದ ಒಂದು ಪಾಠವನ್ನ ನಾವು ನೋಡೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 5ನೇ ವಚನ ಇಲ್ಲಿ ನಮ್ಮ ಸಿಸ್ಟರ್ ಓದ್ತಾರೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಓದಿ ಸಿಸ್ಟರ್, ಓದಿ. ಇಲ್ವಾ? ಪರವಾಗಿಲ್ಲ, ಇಂಗ್ಲಿಷ್ ಓದಿ, ಪರವಾಗಿಲ್ಲ. ಜಾನ್ಸನ್ ಬ್ರದರ್ ಬಂದು ಓದ್ತಾರೆ. ನೋಡ್ರಿ, ಇದನ್ನ ನೀವು ನೋಡುವಾಗ ಅಲ್ಲಿ ಸ್ವಾಮಿಯನ್ನ ಕೇಳ್ತಾರೆ ಅಪೊಸ್ತಲರು. ಏನಂತಾರೆ ಅಂದ್ರೆ, ನಮ್ಮ ಒಂದು ವಿಶ್ವಾಸವನ್ನ ನೀವು ಹೆಚ್ಚಿಸು ಅಂತ ಕೇಳ್ತಾರೆ. ಸೊ ಅಲ್ಲಿ ಏನ್ ಕಾರ್ಯವನ್ನ ನೋಡ್ಬೇಕು ಅಂದ್ರೆ, ಸ್ವಾಮಿ ದೇವರ ರಾಜ್ಯದ ಬಗ್ಗೆ ಅನೇಕ ವಿಷಯಗಳನ್ನ ಮಾತಾಡಿದ್ರು ಅಪೊಸ್ತಲರ ಜೊತೆ, ಶಿಷ್ಯಂದರ ಜೊತೆ. ಅದನ್ನೆಲ್ಲ ನಂಬೋದಿಕ್ಕೆ, ಅದನ್ನ ಇನ್ನೂ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೇನ್ ಬೇಕಾಗಿತ್ತು, ಆ ನಂಬಿಕೆ ಬೇಕಾಗಿತ್ತು, ಆ ಒಂದು ವಿಶ್ವಾಸ ಬೇಕಾಗಿತ್ತು. ಅದನ್ನೇ ಅವ್ರು ಕೇಳುವಂಥದ್ದಾಗಿದೆ. ಸೊ ಈ ಒಂದು ವಿಶ್ವಾಸ ಅನ್ನುವ ಒಂದು ಪದ ಸತ್ಯವೇದದಲ್ಲಿ ನಾವು ಚೆಕ್ ಮಾಡಬೇಕಾದ್ರೆ, ನಾವು KJV ವರ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಹತ್ತತ್ರ 247 ಸಾರಿ ಬರ್ತದೆ ಈ ಒಂದು ವಿಶ್ವಾಸ ಅನ್ನುವ ಒಂದು ಪದ, ಫೇತ್. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದರಲ್ಲೂ ಕೂಡ ಸತ್ಯವೇದದಲ್ಲಿ ನೀವು ಚೆಕ್ ಮಾಡಿದಾಗ ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಹೋದ ನಂತರ ಪೆಂಟಕೋಸ್ಟ್ ಆಗತ್ತಲ್ಲ, ಏನಂತೀರಾ, ಆ ಪಂಚಾಶತಮಿ ಆಗತ್ತಲ್ಲ, ಅದಾದ ನಂತರ ನೋಡ್ಬೇಕಾದ್ರೆ, ಆ ಒಂದು ಘಟನೆ ಆದ ನಂತರ ನಾವು ಸತ್ಯವೇದ ನಾವು ಓದಿದಾಗ ಹತ್ತತ್ರ 216 ಸರಿ ಇಲ್ಲೇ ಬಂದ್ಬಿಡ್ತದೆ. ಎಲ್ಲಿ? ಹೊಸ ಒಡಂಬಡಿಕೆಯಲ್ಲಿ. ಅದರಲ್ಲೂ ಕೂಡ ಯಾವ್ದ್ರಲ್ಲಿ ತುಂಬಾ ಜಾಸ್ತಿ ಬರ್ತದೆ ಅಂತ ನೋಡ್ಬೇಕಾದ್ರೆ, ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ ಅತಿ ಹೆಚ್ಚಾದ ಒಂದು ವಿಷಯಗಳು ಫೇತ್ ಅಂತ ಮಾತಾಡ್ತಾರೆ. ಎರಡನೇದು ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಜಾಸ್ತಿ ಬರ್ತದೆ. ಮೂರನೇದು ಹೆಬ್ರಿಯರಿಗೆ ಬರೆದ ಪತ್ರಿಕೆ. ಈ ಮೂರರಲ್ಲಿ ಈ ನಂಬಿಕೆ ಅಥವಾ ವಿಶ್ವಾಸ ಅನ್ನುವ ಒಂದು ಪದ ಅತಿ ಹೆಚ್ಚಾಗಿ ಉಪಯೋಗ ಆಗಿರೋದನ್ನ ಕೂಡ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ನೋಡುವಾಗ ಅದೇ ನೀವು ಸುವಾರ್ತೆ ಅಥವಾ ಗಾಸ್ಪಲ್ ಬುಕ್ ಇದೆಯಲ್ಲ, ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್, ಇದರಲ್ಲಿ ನೀವು ವಿಶ್ವಾಸ ಅನ್ನುವ ಒಂದು ಪದವನ್ನ ಚೆಕ್ ಮಾಡಿದ್ರೆ 29 ಸರಿ ಬರ್ತದೆ, 29 ಟೈಮ್ಸ್. ಓಕೆನಾ? ಇದರಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯ ಏನು ಒಂದು ವಿಷಯ ಅಂದ್ರೆ, ಗಾಸ್ಪಲ್ ಆಫ್ ಜಾನ್ ಅಲ್ಲಿ ಒಂದು ಪದ ಕೂಡ ಫೇತ್ ಅಂತ ಬರಲ್ಲ ಅಂತ ಇಲ್ಲಿ ರೈಟರ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಇಷ್ಟು ವಿಷಯನ ಕೊಡ್ತಾರೆ. KJV ಪರ್ಟಿಕ್ಯುಲರ್ ಆಗಿ ಈ ಕಾರ್ಯವನ್ನ ಮಾತಾಡ್ಕೊ ಬರ್ತಾರೆ. ಸರಿ, ಸೊ ಈಗ ನಾವು ಈ ಒಂದು ವಿಶ್ವಾಸದ ವಿಷಯವಾಗಿ ನಾವು ಒಂದು ಸ್ಟಡಿ ಮಾಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಈ ವಿಶ್ವಾಸದ ವಿಷಯಗಳು ಅತಿ ಹೆಚ್ಚಾಗಿ ಮಾತನಾಡಿದಾರ ಅಂತ ನೋಡ್ಬೇಕಾದ್ರೆ, ಅತಿ ಹೆಚ್ಚಾದ ಒಂದು ವಿಷಯಗಳು ಇಲ್ಲದೆ ಇದ್ರೂ ಕೂಡ 2 ವಚನಗಳು ಅಪೊಸ್ತಲರು ಹೊಸ ಒಡಂಬಡಿಕೆಯಲ್ಲಿ ರೆಫರ್ ಮಾಡೋ 2 ವಚನಗಳನ್ನ ಮಾತ್ರ ನಾವು ಇವತ್ತು ಈ ಕಾರ್ಯಕ್ಕೆ ನೋಡೋಣ. ಓಕೆನಾ? ಸೊ ಹಳೆ ಒಡಂಬಡಿಕೆಯಲ್ಲಿ ಇರುವಂತ 2 ವಚನಗಳು, ಈ 2 ವಚನಗಳನ್ನ ಅಪೊಸ್ತಲರು ಏನ್ ಮಾಡ್ತಾರೆ, ಅವರ ಒಂದು ಅಪೊಸ್ತಲ ಪೌಲ್ ವಿಶೇಷವಾಗಿ ಅವರ ರೈಟಿಂಗ್ಸ್ ಅಲ್ಲಿ ವಿಶ್ವಾಸದ ಬಗ್ಗೆ ಮಾತಾಡ್ತಾರೆ. ಇದು ಯಾವುದು ಅಂತ ನೋಡ್ಬೇಕಾದ್ರೆ, ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 20ನೇ ವಚನ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 20ನೇ ವಚನವನ್ನ ಓದ.
ಓಕೆ ರೀ. ಸೊ ಇಲ್ಲಿ ಆನ್ಲೈನ್ ಸೌದ್ರ ಯಾರಾದ್ರೂ ಓದ್ತೀರಾ? ಆನ್ಲೈನು ಯಾರಾದ್ರೂ ಓದ್ತೀರಾ? ರಶ್ಮಾ ಸಿಸ್ಟರ್ ಯಾರು ಓದ್ತಾರ ನೋಡಿ. ಕನ್ನಡದಲ್ಲಿ ಯಾರಾದ್ರೂ ಓದಿ ಇಂಗ್ಲಿಷಲ್ಲಿ ಓದಿ. And he said, I will hide my face from them. I will see what their end shall be, for they are very forward generation, children in whom is no faith. ನೋಡ್ರಿ, ಇಲ್ಲಿ ಇಸ್ರೇಲ್ ಜನರ ಬಗ್ಗೆ ಮಾತಾಡುವಾಗ ಇಲ್ಲಿ ಹೇಳ್ತಾರೆ ದೇವರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅವರು ಯಾವ ರೀತಿಯ ಮನಸ್ಥಿತಿ ಇರುವಂತ ಜನ ಅಂತ ಹೇಳುವಾಗ ಕಡೆಯದಾಗಿ ಹೇಳ್ತಾರೆ, ಅವರಲ್ಲಿ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಷಯವನ್ನು ಹೇಳ್ತಾರೆ ಅಲ್ವಾ. ಇದು ತುಂಬಾ ಮುಖ್ಯವಾದ ಒಂದು ವಚನ. ಯಾಕಂದ್ರೆ ಇದೇ ರೀತಿ ಸ್ವಾಮಿ ಮಾತನಾಡುವ ಒಂದು ವಿಷಯಗಳನ್ನ ಗ್ರಹಿಸ್ಕೊಳ್ಳಕ್ಕೆ ವಿಶ್ವಾಸವನ್ನ ಅಪೊಸ್ತಲರು ಕೇಳಿದ್ರು. ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ದೇವರು ಕೊಟ್ಟ ಆಜ್ಞೆಗಳು, ದೇವರು ಕೊಟ್ಟಂತ ಏನ್ರಿ ಲಾ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ ಅವ್ರಿಗೇನ್ ಬೇಕಾಗಿತ್ತು? ವಿಶ್ವಾಸನೇ ಬೇಕಾಗಿತ್ತು. ಆದರೆ ಅಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ಅವ್ರನ್ನ ನಡೆಸ್ಕೊ ಬಂದಿರೋ ವಿಧಾನ, ನಾನು ಅವ್ರನ್ನ ಯಾವ ರೀತಿ ನಡೆಸ್ಕೊ ಬಂದೆ, ಇದೆಲ್ಲ ನೋಡಿ ಕೂಡ ನನ್ನ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತ ಬರೀತಾರೆ ಈ ಒಂದು ಧರ್ಮೋಪದೇಶ ಕಾಂಡದಲ್ಲಿ. ಅದೇ ರೀತಿಯಲ್ಲಿ ಹಬಕ್ಕೂಕಲ್ಲಿ ಒಂದು ವಚನ ಓದೋಣ. ಹಬಕ್ಕೂಕ್ 2ನೇ ಅಧ್ಯಾಯ 4ನೇ ವಚನ. ಹಬಕ್ಕೂಕ್ 2ನೇ ಅಧ್ಯಾಯ 4ನೇ ವಚನ. ಯಾರ ಕನ್ನಡದಲ್ಲಿ ಓದಿದ್ರೆ ಚೆನ್ನಾಗಿರ್ತದೆ, ಅರ್ಥ ಆಗತ್ತೆ. ಈಗ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. ಇದು ತುಂಬಾ ಮುಖ್ಯವಾದ ಒಂದು ವಚನ, ನಮ್ಗೆಲ್ರಿಗೂ ಗೊತ್ತಿರೋ ವಚನ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಅಂತ ಹೇಳ್ತಾರೆ. ಸೊ ಇದನ್ನೇ ಪೌಲ್ ಏನ್ ಮಾಡ್ತಾರೆ, ರೆಫರ್ ಮಾಡ್ತಾರೆ ನಮಗೆ. ಸೊ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತಂದೆಯ ದೇವರಿಗೆ ವಿಧೇಯರಾಗಿ ಇರಬೇಕಾದ್ರೆ ಈ ವಿಶ್ವಾಸ ತುಂಬಾ ಮುಖ್ಯವಾಗಿತ್ತು, ತುಂಬಾ ವೈಟಲ್ ರೋಲ್ ಇತ್ತು ಇದ್ರಲ್ಲಿ. ಯಾಕಂದ್ರೆ ಸ್ವಾಮಿ ಅಲ್ಲಿ ಇರುವಂತ ಅವರ ಒಂದು ಪ್ರತಿನಿಧಿಗಳ ಮೂಲಕ ಹೇಳ್ಬೇಕಾದ್ರೆ ಅಲ್ಲಿರುವಂತ ಪ್ರಾಫಿಟ್ಸ್ ಅಲ್ವಾ, ಅಲ್ಲಿರುವಂತ ಯಾಜಕರು, ಇವ್ರ ಕಡೆಯಿಂದ ಅಲ್ಲ, ದೇವ್ರು ಏನ್ ಮಾಡಿದ್ರಿ, ದೇವರ ಒಂದು ಆಜ್ಞೆಯನ್ನ ಜನರಿಗೆ ಕೊಟ್ರು. ಆದ್ರೆ ಆ ಆಜ್ಞೆಯನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಲ್ಲಿ ಏನ್ ಬೇಕಾಗಿತ್ತು ರೀ? ವಿಶ್ವಾಸ ಬೇಕಾಗಿತ್ತು ಅಲ್ವಾ. ಆ ಒಂದು ವಿಷಯಗಳನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕಾದ್ರೆ ವಿಶ್ವಾಸ ಬೇಕಾಗಿತ್ತು. ಸೊ ಅದರಿಂದ ಇಲ್ಲಿ ನಾವು ನೋಡಿದಾಗ ಸಹೋದರರೇ, ದೇವರು ಹಳೆ ಒಡಂಬಡಿಕೆಯಲ್ಲಿ ಈ ವಿಶ್ವಾಸಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಸೊ ಆ ರೀತಿ ನಾವು ನೋಡ್ಬೇಕಾದ್ರೆ ಇದೇ ವಿಷಯಗಳನ್ನ ಪೌಲು ಈ ಒಂದು ಕಾರ್ಯಗಳನ್ನೇ ಅಡಿಯಾಗಿ ಇಟ್ಕೊಂಡು ಹೊಸ ಒಡಂಬಡಿಕೆಯಲ್ಲಿ ಇರುವಂತ ನಂಬಿಗಸ್ತರಿಗೆ ಅಥವಾ ಕ್ರಿಸ್ತನ ಮೇಲೆ ಇರುವಂತ ವಿಶ್ವಾಸದಲ್ಲಿರೋರಿಗೆ ಈ ವಿಷಯಗಳನ್ನ ಮಾತಾಡ್ತಾರೆ. ರೋಮಾಪುರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 32ನೇ ವಚನವನ್ನ ಓದಲ್ರಿ. ರೋಮಾಪುರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 32ನೇ ವಚನ. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿದ್ದೇ ಕಾರಣ. ನೋಡಿ ಎಂತ ಕ್ಲಿಯರ್ ಆಗಿರ್ತಾರೆ. ಅವರು ದೇವರನ್ನ ಅವ್ರನ್ನ ನಂಬದೇ ಇರೋದ್ ಕಾರಣ ಏನಂದ್ರೆ, ದೇವರು ಹೇಳಿದ್ದ ಮಾತುಗಳ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಂತೆ, ವಿಶ್ವಾಸ ಇಲ್ವಂತೆ. ಅದೇ ಹೇಳ್ತಾರೆ ಪೌಲ್. ಎಲ್ಲಿಂದ ತಗೋಬರ್ತಾರಂದ್ರೆ, ನಾವು ನೋಡಿದ್ವಲ್ಲ ಈಗ ಧರ್ಮೋಪದೇಶ ಕಾಂಡದಲ್ಲಿ ದೇವರೇ ಹೇಳ್ತಾರೆ, ಇವರು ನಂಬಿಕೆ ವಿಶ್ವಾಸ ಇಲ್ಲದೆ ಇರುವಂತ ಜನರು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಪೌಲ್ ಅದೇ ಒಂದು ವಚನವನ್ನ ಈ ಒಂದು ಕಾಲದ ಒಂದು ದೇವರ ಜನಕ್ಕೆ ಇದನ್ನೇ ಹೇಳ್ತಾರೆ, ವಿಶ್ವಾಸ ಅನ್ನೋದು ಎಷ್ಟು ಪ್ರಾಮುಖ್ಯವಾಗಿದೆ ಅಂತ. ಅದೇ ತರ ಗಲಾತಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ಕೂಡ ಓದನ್ರಿ. ಗಲಾತಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದಿದೆ. ಸೊ ಅಲ್ಲಿ ನೀತಿವಂತನು ಕರ್ಮದಿಂದ ಏನಾಗಲ್ಲಂತೆ, ಬೈ ವರ್ಕ್ಸ್ ಅಲ್ವಾ,
ಕರ್ಮದಿಂದ ಅವನೇನಾಗಲ್ರಿ, ಅವನಿಗೆ ಸಾಲ್ವೇಷನ್ ಇಲ್ಲ. ನೀತಿವಂತನು ವಿಶ್ವಾಸದಿಂದಾನೇ ಅವನೇನಾಗ್ತಾನಂತೆ, ಅವನು ದೇವರಿಗೆ ಮೆಚ್ಚುಗೆ ಆಗಿರುವಂತನಾಗಿದ್ದಾನೆ ಅಂತ ಕೂಡ ಅದನ್ನು ಹೇಳ್ತಾರೆ ಸಹೋದರ ಸಹೋದರರೇ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಹೇಳ್ತಾರೆ, ನಂಬಿಗಸ್ತನಾಗಿರುವ ನನ್ನ ಮಕ್ಕಳು ಯಾವ್ದ್ರಿಂದ ಬದುಕ್ತಾರೆ ಅಂದ್ರೆ ವಿಶ್ವಾಸದಿಂದಲೇ ಬದುಕ್ತಾರೆ. ಸೊ ಇಲ್ಲಿ ಯಾಕೆ ಈ ವಿಷಯವನ್ನ ನೋಡ್ತಾ ಇದೀವಿ ಅಂದ್ರೆ, ನಾವು ಇಷ್ಟು ವರ್ಷ ದೇವರಲ್ಲಿ ಏನ್ರಿ ದೇವರನ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಾರಂಭದಲ್ಲಿ ನಮ್ಮ ಒಂದು ವಿಶ್ವಾಸದಲ್ಲಿ ದೇವರು ಸತ್ಯವೇದದಲ್ಲಿ ಕೊಟ್ಟಂತ ಮರೆಯಾಗಿರುವಂತ ವಿಷಯಗಳನ್ನೆಲ್ಲ ನಂಬಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ವಾ. ಆದ್ರೆ ಆ ಒಂದು ವಿಶ್ವಾಸವು ಅಲ್ಲೇ ಸಾಕಾ? ಅದೇ ಪ್ರಶ್ನೆ. ಈಗ ಯಾವ ಒಂದು ಪ್ರಾರಂಭದ ದಿನಗಳಲ್ಲಿ ವಿಶ್ವಾಸ ಇಟ್ಟು ಈ ಸತ್ಯದ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವೋ ಅಲ್ಲಿಗೆ ವಿಶ್ವಾಸ ನಿಂತೋಯ್ತಾ, ಅಥವಾ ಇದು ಸತತವಾಗಿ ಬೆಳಿಬೇಕಾ ಅನ್ನೋದೇ ತುಂಬಾ ಮುಖ್ಯವಾದ ಒಂದು ಪಾಠನ ಅಲ್ವಾ. ಸೊ ಆ ಪ್ರಾರಂಭದಲ್ಲಿರೋ ವಿಶ್ವಾಸ ಅಷ್ಟಿದ್ರೆ ಸಾಕು, ಅದರಲ್ಲಿದ್ದಂಥ ವಿಷಯಗಳನ್ನ ತಿಳ್ಕೊಂಡ್ರೆ ಸಾಕು. ಆ ವಿಶ್ವಾಸ ಅಲ್ಲೇ ಆಯ್ತು. ಅದಾದ ಮೇಲೆ ಏನಾಯ್ತ್ರಿ, ನಾವು ಅನೇಕ ವಿಷಯಗಳನ್ನ ಏನ್ ಮಾಡ್ತೀವಿ, ಕಲಿಯಕ್ಕೆ ಪ್ರಾರಂಭ ಮಾಡ್ತೀವಿ, ನಮ್ಗೆ ನಾಲೆಜ್ ಇನ್ಕ್ರೀಸ್ ಆಗತ್ತೆ. ಇದೆಲ್ಲ ಕೂಡ ಆದ್ರೂ ಕೂಡ ಈ ವಿಶ್ವಾಸ ಇನ್ನೂ ಬೇಕಾ ಅಂತ ನೋಡ್ಬೇಕಾದ್ರೆ ಇದು ನಮಗೆ ಅಗತ್ಯವಾಗಿದೆ. ಎಷ್ಟು ತನಕ ಬೇಕು ಅಂದ್ರೆ, ನಾವು ಒಂದು ವೇಳೆ ದೇವರ ಕೃಪೆಯಿಂದ ಈ ಓಟವನ್ನ ಓಡಿ ಮುಗಿಸುವ ತನಕ ಈ ವಿಶ್ವಾಸದಲ್ಲಿ ನಾವೇನಾಗ್ಬೇಕ್ರಿ, ಬೆಳೀತಾನೆ ಇರಬೇಕು ಅನ್ನೋದೇ ಈ ಪಾಠದ ಒಂದು ಪ್ರಾಮುಖ್ಯವಾದ ಒಂದು ವಿಷಯ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಒಂದು 4 ವಿಷಯಗಳನ್ನ ನಾವು ನೋಡ್ಬೇಕು. ಈ ಒಂದು ವಿಶ್ವಾಸ ಅಥವಾ ಫೇತ್ ಅನ್ನುವ ವಿಷಯ ಇದ್ರೆ ಏನನ್ನ ನಮಗೆ ಉಪಯೋಗ ಅನ್ನೋದು ಒಂದು 4 ಕೀ ಪಾಯಿಂಟ್ ನ ನೋಡ್ಬೇಕಾದ್ರೆ, ಫಸ್ಟ್ ಪಾಯಿಂಟ್ ಏನಂದ್ರೆ, ದೇವರ ಮುಂದೆ ನಾವು ನಿಂತ್ಕೊಂಡು ದೇವರನ್ನ ನಮ್ಮ ಸೃಷ್ಟಿಕರ್ತನು ಅಂತ ಹೇಳ್ಬೇಕಾದ್ರೆ ಈ ವಿಶ್ವಾಸ ಅಗತ್ಯ. ಓಕೆನಾ? ಫಸ್ಟ್ ಅಬ್ಸಲ್ಯೂಟ್ ರಿಕ್ವೈರ್ಮೆಂಟ್. ಇದರಲ್ಲಿ ಏನಿಲ್ಲ ರೀ, ಇದರಲ್ಲಿ ಏನು ಮಾರ್ಪಾಡಿಲ್ಲ. ನಾವು ದೇವರನ್ನ ನಂಬಿದ್ದೀವಿ, ದೇವರ ಮುಂದೆ ನಿಂತ್ಕೊಂಡು ತಂದೆ ಅಂತ ಕರಿಬೇಕಾದ್ರೆ ಈ ವಿಶ್ವಾಸ ನಮಗೆ ತುಂಬಾ ಮುಖ್ಯವಾಗಿದೆ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಎರಡನೇ ವಿಷಯ ನಾವು ನೋಡ್ಬೇಕಾದ್ರೆ, ಈ ಒಂದು ದೇವರು ಹಳೆ ಒಡಂಬಡಿಕೆಯಲ್ಲಿ ಲಾನ ಕೊಟ್ರಲ್ಲ, ಏನಂತ ಹೇಳ್ತೀರಾ? ಲಾಗೆ ಧರ್ಮಶಾಸ್ತ್ರ. ಓಕೆ, ಓಕೆ ಸಿಸ್ಟರ್, ಧರ್ಮಶಾಸ್ತ್ರವನ್ನು ಕೊಟ್ರಲ್ಲ, ಆ ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿತ್ತು. ಅಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳಿತ್ತು, ಸರ್ಮನೀಸ್. ಏನಂದ್ರೆ ಅಲ್ಲಿ ಯಜ್ಞಗಳನ್ನ ಕೊಡೋದು, ಅಲ್ಲಿ ಬಲಿಗಳನ್ನ ಕೊಡೋದು, ಇದೆಲ್ಲ ಕೂಡ ಏನಾಗ್ತಾ ಇತ್ರಿ, ಅಲ್ಲಿ ನಡೀತಾ ಇತ್ತು. ಸೊ ಅಲ್ಲಿ ಆ ಒಂದು ಧರ್ಮಶಾಸ್ತ್ರದಲ್ಲಿ ಕಾರ್ಯಕ್ಕೆ ಅಥವಾ ಕರ್ಮಕ್ಕೆ ಅತಿ ಹೆಚ್ಚಾದ ಒಂದು ಗಮನ ಇತ್ತು ವಿನಃ ವಿಶ್ವಾಸ ನಂಬಿಕೆಗೆ ಸ್ವಲ್ಪನೇ ಗಮನ ಇತ್ತು. ಇದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ. ಸೊ ಲಾ ಡಿಫೈನ್ಡ್ ವರ್ಕ್ಸ್ ಅಂತಾರೆ, ಕರ್ಮಗಳ ಮೇಲೆ ಅಲ್ಲಿ ಏನ್ರಿ ಈ ಒಂದು ಧರ್ಮಶಾಸ್ತ್ರವು ಬರೆಯಲ್ಪಟ್ಟಿತ್ತು. ಅದು ದೇವರು ಆ ರೀತಿಯಲ್ಲಿ ನಡೆಸಿದ್ರು. ಆದರೆ ಸಹೋದರರೇ, ಆ ರೀತಿಯಲ್ಲಿ ನಡೆದಾಗ ಅಲ್ಲಿರುವಂತ ಆಜ್ಞೆಗಳು, ಅಲ್ಲಿರುವಂತ ಯಜ್ಞಗಳು, ಇದರ ಮೇಲೆ ಗಮನ ಇತ್ತು ಫರಿಸಾಯರಿಗೆ, ಸದಿಸಾಯರಿಗೆ ಅಂತ ನೋಡ್ತೀವಿ. ಮೂರನೇದಾಗಿ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ಯಹೂದ್ಯರ ಮಧ್ಯದಲ್ಲಿ ನಮಗೆ ಪಿತೃಗಳಾಗಿರುವ ಇದ್ರಲ್ಲ, ಏನ್ಷಿಯಂಟ್ ವರ್ದೀಸ್ ಅಂತೀವಲ್ಲ ನಾವು, ಆ ಪಿತೃಗಳು ಯಾವ ರೀತಿ ಇದ್ರು ಅಂದ್ರೆ ಧರ್ಮಶಾಸ್ತ್ರದ ಅಡಿಯಲ್ಲಿದ್ರು, ಆದರೆ ವಿಶ್ವಾಸದಲ್ಲಿ ಹೆಚ್ಚಳವಾಗಿದ್ರು. ತುಂಬಾ ಮುಖ್ಯವಾದದ್ದು. ಅಲ್ಲಿ ಕೂಡ ಅದನ್ನ ನಾವು ನೋಡ್ಬೋದು. ಆ ಒಂದು ಧರ್ಮಶಾಸ್ತ್ರದಲ್ಲಿ ಇರುವಂತ ಎಲ್ಲಾ ಕಾರ್ಯಗಳ ಮೇಲೆ ಅವ್ರ ನಂಬಿಕೆ ಇತ್ತು, ಅದರ ಜೊತೆ ದೇವರ ಮೇಲೆ ಇದ್ದಂತ ವಿಶ್ವಾಸ ತುಂಬಾ ಹೆಚ್ಚಾಗಿತ್ತು ಅಂತ ನಾವೊಂದು 2 ವಚನ ಓದೋಣ. ರೋಮಾಪುರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ರೋಮಾಪುರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ ಓದಿ ಸಿಸ್ಟರ್.
ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಎಂತ ಎಂತ ವಿಷಯ ಹೇಳ್ತಾರೆ ನೋಡ್ರಿ. ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡಿದ್ರು ಅಲ್ವಾ? ಆ ವಾಗ್ದಾನವು ಯಾವ ರೀತಿ ಇತ್ತು ಅಂದ್ರೆ ಅದು ನೀತಿಯಿಂದ ಆದದ್ದಲ್ಲ. ಆ ವಾಗ್ದಾನವು ದೇವರು ಯಾವ್ದು ಬೇಸ್ ಮೇಲೆ ಕೊಟ್ರಂತೆ? ವಿಶ್ವಾಸದ ಮೇಲೆ ಕೊಟ್ರಂತೆ. ಇವರೆಲ್ಲಿದ್ರು? ಧರ್ಮಶಾಸ್ತ್ರದ ಅಡಿಯಲ್ಲೇ ಇದ್ರು. ಆದರೆ ಆ ಧರ್ಮಶಾಸ್ತ್ರಕ್ಕಿಂತ ಹೆಚ್ಚಾಗಿ ದೇವರ ನುಡಿದಿರುವ ಆಜ್ಞೆಗಳ ಮೇಲೆ ಇವ್ರಿಗೇನೈತ್ರಿ? ತುಂಬಾ ವಿಶ್ವಾಸ ಇತ್ತು. ಅದನ್ನೇ ಇದೇ ವಿಷಯನೇ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಬರೀತಾರೆ. ಪೌಲ್ ಬರೀತಾರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ ಸಿಸ್ಟರ್. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1 ಮತ್ತು 2 ವಚನಗಳು. ನಂಬಿಕೆಯೋ ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ನೋಡ್ರಿ ಇಲ್ಲಿ ನಂಬಿಕೆ ಹೆಂಗ್ ಬರ್ತದೆ ನೋಡ್ರಿ, ವಿಶ್ವಾಸ, ಫೇತ್ ಅಲ್ವಾ? ಸೊ ಅದಕ್ಕೆ ಫೇತ್ಗೆ ಒಂದ್ ಕಡೆ ನಂಬಿಕೆ ಅಂತ ಬರೀತಾರೆ, ಇನ್ನೊಂದ್ ಕಡೆ ವಿಶ್ವಾಸ ಅಂತ ಕೊಡ್ತಾರೆ. ಒಂದು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ನಂಬಿಕೆ ಅಂತ ಬರ್ತದೆ. ಸೊ ನಂಬಿಕೆ ಆದ ತಕ್ಷಣ ಹೋಪ್ ಅಲ್ಲ, ಹೋಪ್ ಬಂದು ನಿರೀಕ್ಷೆ ಅಲ್ವಾ? ಸೊ ನಂಬಿಕೆ ಅಂತ ನಾವು ತಗೊಂಡಾಗ ಸಹೋದರರು ಇಲ್ಲಿ ಬರೀತಾರೆ ತುಂಬಾ ಕ್ಲಿಯರ್ ಆಗಿ, ಏನ್ರಿ? ಪೂರ್ವಿಕರು ಅಥವಾ ಏನ್ಷಿಯಂಟ್ ವರ್ದೀಸು ಅದೇ ಹಳೆ ಒಡன்பಡಿಕೆಯಲ್ಲಿ ಏನ್ರಿ ದೇವರ ಆಜ್ಞೆಗಳನ್ನ ನಡೆಸಿದವರು ಇಲ್ಲಿ ಏನಂತಾರಂದ್ರೆ ಸಹೋದರರೇ ಅವರೆಲ್ಲಾ ಕೂಡ ನಂಬಿಕೆಯಲ್ಲಿ ಏನಾಗಿದ್ರಂತೆ? ಹೆಚ್ಚಾಗಿದ್ರು. ಈ ವಿಷಯವನ್ನು ನೋಡುವಾಗ ಈ ಒಂದು ನಂಬಿಕೆಗೆ ಕೊಡುವಂತ ಡೆಫಿನೇಷನ್ ಈ ಒಂದು ವಾಕ್ಯದಲ್ಲಿದೆ ನಮ್ಗೆ ಅಲ್ವಾ? ಸೊ ನಂಬಿಕೆ ಅಂತ ನಮ್ಮ ಒಂದು ಪ್ರಾರಂಭ ದಿನಗಳನ್ನ ಯೋಚನೆ ಮಾಡಿ. ನಾವು ಈ ಸತ್ಯದ ಬೆಳಕಿಗೆ ಬಂದಾಗ ಈ ಫೇತ್ ಅನ್ನೋ ಒಂದು ವಿಷಯಕ್ಕೆ ಡೆಫಿನೇಷನ್ ಎಲ್ಲಿಂದ ಕೊಟ್ರು ಅಂದ್ರೆ ಇದೇ ಸತ್ಯವೇದದಿಂದಲೇ ಕೊಟ್ರು ನಮ್ಗೆ ಅಲ್ವಾ? ಆ ಒಂದು ವಿಷಯವನ್ನ ಸ್ವಲ್ಪ ಪರಿಶೀಲನೆ ಮಾಡಿ ನೋಡೋಣ. ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಈ ನಂಬಿಕೆಯ ವಿಚಾರವಾಗಿ 4 ವಿಷಯಗಳನ್ನ ನೋಡಿದ್ವಿ. ಒಂದು, ಈ ನಂಬಿಕೆ ಇಲ್ಲದೆ ದೇವ್ರ ಮುಂದೆ ನಾವು ನಿಂತ್ಕೊಳ್ಳಕ್ಕೆ ಅರ್ಹರಲ್ಲ. ಎರಡನೇದು, ದೇವರು ಕೊಟ್ಟಂತ ಏನ್ರಿ ಈ ಒಂದು ಲಾ, ಇದರಲ್ಲಿ ಬೇರೆ ಕರ್ಮಗಳಿತ್ತು ವಿನಃ ಅಲ್ಲಿ ನಂಬಿಕೆ ಇರಲಿಲ್ಲ. ಆ ಒಂದು ವಿಷಯದಲ್ಲಿ ಸ್ಪೆಷಲ್ ಆಗಿ ಏನ್ ಮಾಡಿದ್ರು ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು ಅಂತೇಳಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ ಜನ ಜಾಸ್ತಿ ಇದ್ರು. ಅದನ್ನೇ ಸ್ವಾಮಿ ಬಂದಾಗ ಪರಿಸೆಯರು ಸದಸ್ಯರು ಎಲ್ಲಿದ್ರಂತೆ? ಪರಿಸೆಯರು ಸದಸ್ಯರು ಸ್ವಾಮಿ ಬಂದಾಗ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ ಅವರು ಕರ್ಮಗಳ ಮೇಲೆ ಗಮನ ಇಟ್ಟಿದ್ರು ಅಲ್ವಾ? ಸೊ ಅಲ್ಲಿ ಕರ್ಮಗಳ ಮೇಲೆ ಅಂತ ಹೇಳಿದಾಗ ವರ್ಕ್ಸ್, ಸರ್ಮನೀಸು, ಆಜ್ಞೆಗಳು ಏನ್ರಿ, ಆ ದೇವಾಲಯದಲ್ಲಿ ಕೊಡುವಂತ ಬಲಿಗಳು, ಇದರ ಮೇಲೆ ಗಮನ ಇಟ್ಟಿದ್ರು. ದೇವರ ವಾಕ್ಯದ ಮೇಲೆ ನಂಬಿಕೆ ಕಡಿಮೆ ಇತ್ತು ಅಂತ ನೋಡ್ತೀವಿ. ಮೂರನೇದು, ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಮೂರನೇದು ನಾವು ನೋಡಿದಾಗ ನಮ್ಮ ಪಿತೃಗಳು ಅಂತ ಹೇಳ್ಬೇಕಾದ್ರೆ ಏನ್ಷಿಯಂಟ್ ವರ್ದೀಸ್ ಅಬ್ರಾಹಂ, ಐಸಿಕ್, ಜೇಕಬ್, ಮೋಸೆ ಯಾರು ತಗೊಂಡ್ರು ಇವರು ನಂಬಿಕೆ ಮೇಲೆ ದೇವರಲ್ಲಿ ಒಳ್ಳೆ ಹೆಸರನ್ನ ತಗೊಂಡ್ರು ಅಂತ ಆಗ್ತದೆ. ಅದಾದ ನಂತರ ದೇವರು ಪೆಂಟಕೋಸ್ಟ್ ದಿನ ಆದ ನಂತರ ಈ ನಂಬಿಕೆಗೆ ತುಂಬಾ ಒಂದು ಮುಖ್ಯವಾದ ಒಂದು ಅಂಶವನ್ನ ಕೊಟ್ರು. ತುಂಬಾ ಮುಖ್ಯವಾಗಿ ಅಲ್ವಾ? ದೇವರು ಯಾವಾಗ ಸ್ವಾಮಿ ಹೋದ ನಂತರ ಆ ಒಂದು ಏನ್ರಿ 50th ಡೇ, ಆ ಪೆಂಟಕೋಸ್ಟ್ ಡೇ ಆದ ತಕ್ಷಣ ಸಭೆಗೆ ಒಂದು ವಿಶೇಷವಾದ ಒಂದು ವಿಷಯನ್ನ ಕೊಟ್ರು. ಏನಂದ್ರೆ ಏನ್ರಿ, ಆ ನಂಬಿಕೆಯ ಜೊತೆಯಲ್ಲಿ ನೋಡ್ರಿ ಸಿಸ್ಟರ್ ಹೇಳ್ತಾರೆ, ಆ ನಂಬಿಕೆಯ ಜೊತೆಯಲ್ಲಿ ಏನ್ ಕೊಟ್ರಂತೆ ದೇವರು? ಪವಿತ್ರ ಆತ್ಮವನ್ನ ಕೊಟ್ರು. ತುಂಬಾ ಮುಖ್ಯ. ಸೊ ಆ ದೇವರು ಆ ಪವಿತ್ರ ಆತ್ಮವನ್ನ ಕೊಟ್ಟು ಆ ನಂಬಿಕೆಯನ್ನ ಏನ್ ಮಾಡಿದಾರೆ? ನಮ್ಮಲ್ಲಿ ಹೆಚ್ಚಿಸ್ತಾ ಇದ್ದಾರೆ. ಅದೇ ತುಂಬಾ ಮುಖ್ಯವಾದದ್ದು. ಈ ಕಾಲ ಸಮಯದಲ್ಲಿ ಈ ನಂಬಿಕೆಗೆ ಇರುವಂತ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಸಹೋದರರೇ. 1 ಕೊರಿಂಥಿಯ 12ನೇ ಅಧ್ಯಾಯ 7ರಿಂದ 9 ವಚನಗಳು. 1 ಕೊರಿಂಥಿಯ 12ನೇ ಅಧ್ಯಾಯ 7ರಿಂದ 9 ವಚನಗಳು ಓದಿಸಿ. ಆದರೆ
ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಓಕೆ ಸಿಸ್ಟರ್, ಇಲ್ಲಿ ನಾವು ನೋಡಿದಾಗ ಇಲ್ಲಿ ಈ ವಚನಗಳನ್ನ ನೋಡುವಾಗ ದೇವರು ಪವಿತ್ರಾತ್ಮವನ್ನ ಕೊಟ್ಟಾಗ ಆ ಪವಿತ್ರಾತ್ಮನಿಂದ ಏನ್ ಬಂತಂತೆ? ನಂಬಿಕೆನೂ ಬಂತಂತೆ. ಅದನ್ನೇ ಹೇಳ್ತಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ ಕೂಡ ಓದಲ್ರಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರ ಕರೆಕ್ಟ್ ರೀ, ಧರ್ಮಶಾಸ್ತ್ರದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಣಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಸೊ ಅಲ್ಲಿ ಯೇಸು ಸ್ವಾಮಿ ಆ ಒಂದು ಏನ್ರಿ ಆ ಒಂದು ರ್ಯಾನ್ಸಮ್ ಕೊಟ್ಟ ನಂತರನೇ ಆ ಪವಿತ್ರಾತ್ಮನ ಕೃಪೆ ಇಲ್ಲಿರುವಂತ ಸಭೆಗೆ ಸಿಕ್ಕಿದ್ದು ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು ಸಹೋದರ ಸಹೋದರಿ. ಸರಿ, ಸೊ ಈಗ ಈ ಒಂದು ಪಿತೃಗಳು ಅಂತ ಹೇಳ್ತೀವಲ್ಲ ನಾವು, ಏನ್ಷಿಯಂಟ್ ವರ್ದೀಸ್ ಅಂತ ಹೇಳ್ತೀವಲ್ಲ, ಇವರು ನಂಬಿಕೆಯಿಂದಲೇ ದೇವರಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು ಅಂತ ಬರ್ತದೆ. ಸೊ ಇದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಅಬ್ರಹಾಂ, ಐಸಿಕ್, ಜೇಕಬ್ ಎಲ್ಲ ಪ್ರಾರಂಭದಲ್ಲಿ ನಂಬಿಕೆಯಲ್ಲಿ ಏನಾಗಿದ್ರಿ? ಕೊರತೆಯಲ್ಲಿ ಇದ್ರು. ಅಬ್ರಹಾಂನ ಯೋಚನೆ ಮಾಡಿ ನೋಡ್ರಿ, ಅವರ ಒಂದು ಊರನ್ನ ಬಿಟ್ಟು ಅವರು ಸತತವಾಗಿ ನಡ್ಕೊ ಬರುವಾಗ ಅನೇಕ ಸಮಯಗಳಲ್ಲಿ ಸುಳ್ಳನ್ನ ಹೇಳಿದ್ರು. ಅನೇಕ ಸಮಯಗಳಲ್ಲಿ ಭಯದಿಂದ ಅವರು ದೇವರನ್ನ ಏನ್ ಮಾಡಿಲ್ಲ, ಹೆಸರು ಹೇಳಿಲ್ಲ. ಅನೇಕ ವಿಷಯಗಳಾಯ್ತು. ಆದ್ರೆ ಅಬ್ರಹಾಮನ ಒಂದು ನಂಬಿಕೆ ಹೆಂಗಿತ್ತು ಅಂದ್ರೆ ಐಸಾಕನನ್ನ ಬಲಿ ಕೊಡುವ ಹಂತಕ್ಕೆ ಆ ನಂಬಿಕೆ ಏನಾಯ್ತಂತೆ, ಬೆಳೀತಂತೆ. ಅದನ್ನ ಇಲ್ಲಿ ಹೇಳ್ತಾರೆ. ಸೊ ಆ ನಂಬಿಕೆ ಅನ್ನೋದು ನಾವು ಸತ್ಯದ ಮಾರ್ಗಕ್ಕೆ ಬಂದ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ವಿಷಯಗಳು ಕೇಳ್ತೀವಲ್ಲ, ಅದರಲ್ಲೇ ನಂಬಿಕೆ ಇದೆ ಅನ್ನೋದಲ್ಲ. ನಾವು ಅಲ್ಲಿಂದ ಏನಾಗಬೇಕಂತೆ, ಸತತವಾಗಿ ನಾವು ಗ್ರೋ ಆಗಬೇಕು. ಆ ಗ್ರೋಯಿಂಗ್ ಪ್ರೋಸೆಸ್ ಒಬ್ಬೊಬ್ರಿಗೂ ಇರಬೇಕು ಅಂತಾನೆ ಈ ಒಂದು ಪಾಠದಲ್ಲಿ ನಮಗೆ ತುಂಬಾ ಒಂದು ಸೂಕ್ಷ್ಮವಾಗಿ ಹೇಳುವಂತ ವಿಷಯ. ಯಾಕಂತ ನೋಡ್ಬೇಕಾದ್ರೆ ಈ ನಂಬಿಕೆನೆ ಹೆಂಗಾಗೋಯ್ತಂದ್ರೆ ಆ ಪಿತೃಗಳ ಜೀವನವೇ ಆಗೋಗಿತ್ತಂತೆ ನಂಬಿಕೆ. ಓಕೆನಾ? ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನವನ್ನು ಓದೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನ ಕೂಡ ಓದೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನ ಓದಿ ಸಿಸ್ಟರ್. ಯಾಕೆಂದರೆ ಓದಿ ಯಾರಾದ್ರೂ ಓದಿ. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ನೋಡಿ, ಇಲ್ಲಿ ನೋಡಿದಾಗ ಅಬ್ರಹಾಮನಿಗೆ ನಂಬಿಕೆ ಇತ್ತು. ಅದು ನಂಬಿಕೆ ಹೆಂಗಿತ್ತಂದ್ರೆ ಬೆಳಿತಾನೇ ಇತ್ತು ನಂಬಿಕೆ. ಅವನ ಒಂದು ಪಟ್ಟಣವನ್ನ ಬಿಟ್ಟಾಗ ಯಾವ ನಂಬಿಕೆಯಲ್ಲಿದ್ರೋ ಅದು ಸತತವಾಗಿ ಬೆಳಿತಾನೇ ಇತ್ತು. ದೇವರ ಮೇಲೆ ಭರವಸೆ ಆಗ್ತಾ ಆ ನಂಬಿಕೆ ಬೆಳೀತು. ಎಷ್ಟು ಮಟ್ಟಿಗೆ ಬೆಳೀತಂದ್ರೆ ಐಸಾಕನನ್ನ ಬಲಿ ಕೊಡೋದು ಕೂಡ ಅವರು ತಯಾರಾಗ್ತಾರೆ. ಅದನ್ನೇ ಹೇಳ್ತಾರೆ ಇಲ್ಲಿ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಶಾಶ್ವತವಾದ ಒಂದು ಲೋಕವನ್ನ ನನಗೆ ದೇವರು ಕೊಡ್ತಾರೆ ಎನ್ನುವ ಒಂದು ನಂಬಿಕೆಯಲ್ಲಿ ಇತ್ತಂತೆ. ಹಂಗಾದ್ರೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಅವರ ಜೀವನನೇ ನಂಬಿಕೆಯ ಜೀವನ ಆಗೋಯ್ತಂತೆ ಅಲ್ವಾ? ಈ ಒಂದು ವಿಷಯನೇ ಇಲ್ಲಿ ಸಹೋದರರು ನಮ್ಗೆ ಹೇಳ್ತಾರೆ. ಯಾರೆಲ್ಲ ದೇವರ ಮಕ್ಕಳು ಅಂತ ನಾವು ದೇವರಿಗೋಸ್ಕರ ಪ್ರತಿಷ್ಠೆ ಮಾಡಿ ಅನೇಕ ವಿಷಯಗಳನ್ನ ಬಿಟ್ಟು ಈ ನಂಬಿಕೆಯೊಳಗೆ ಬಂದು ಈ ನಂಬಿಕೆಯಲ್ಲಿ ಬೆಳೆಯೋದು ನಮ್ಮನ್ನ ಕಾಪಾಡ್ತದೆ ಅನ್ನೋದು ಮಾತ್ರ ಅಲ್ಲ. ಇಟ್ ಇಸ್ ನಾಟ್ ಅ ಸೇವಿಂಗ್ ಫೇತ್ ಅಂತಾರೆ. ಓಕೆನಾ? ಈ ನಂಬಿಕೆ ನಮ್ಮನ್ನ ಕಾಪಾಡ್ತದೆ ಅನ್ನೋದು ಮಾತ್ರ ಅಲ್ಲ, ಈ ನಂಬಿಕೆ ನಮ್ಮನ್ನ ಬೇರೆ ಲೋಕದಲ್ಲಿ ದೇವರ ಚಿತ್ತದಂತೆ ನಡ್ಕೊಳ್ಳೋದಕ್ಕೆ ದೇವರು ನಮ್ಗೆ ಏನ್ರಿ. ಸೊ ಈಗ ನೋಡ್ತೀವಿ ನಾವು ಎಷ್ಟೋ ಕಡೆ
ನಾವು ಎಷ್ಟೋ ವಿಷಯಗಳಲ್ಲಿ ಮಾತಾಡುವಾಗ ಸಹೋದರರೇ, ಎಷ್ಟೋ ವಿಷಯಗಳನ್ನ ಮಾತಾಡುವಾಗ ನಾರ್ಮಲ್ ಆಗಿ ಕ್ರಿಶ್ಚಿಯನ್ ಏನ್ರಿ ಕ್ರೈಸ್ತರ ಮಧ್ಯದಲ್ಲಿ ನೋಡುವಾಗ ನೀನು ರಕ್ಷಣೆ ಹೊಂದಿದ್ಯಾ ಅಂತ ಕೇಳ್ತಾರೆ ಅಲ್ವಾ? ರಕ್ಷಣೆ ಹೊಂದಿದ್ಯಾ ಅಂತ ಕೇಳ್ತಾರೆ ಅಲ್ವಾ? ಸೊ ರಕ್ಷಣೆ ಹೊಂದಿದ್ಯಾ ಅಂದ್ರೆ ನಿನ್ನಲ್ಲಿ ನಂಬಿಕೆ ಇದೆಯಾ ಅಂತ ಅರ್ಥ ಅವರಿಗೆ, ಕರೆಕ್ಟಾ? ಸೊ ನೀನ್ ನಂಬಿಕೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಬಿಟ್ರೆ ನೀನು ರಕ್ಷಣೆಯನ್ನ ಹೊಂತೀಯಾ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಮಾತಾಡ್ತಾರೆ. ಆದರೆ ದೇವರ ಮಕ್ಕಳಿಗೆ ಅಥವಾ ದೇವರಿಂದ ಆರಿಸಿಕೊಟ್ಟಿರುವ ಮಕ್ಕಳಿಗೆ ಆ ನಂಬಿಕೆ ಏನ್ರಿ ಬೇರೆ ಕಾಪಾಡೋದು ಅನ್ನೋದಲ್ಲ, ಅದಕ್ಕಿಂತ ಮೇಲಾದ ಒಂದು ನಂಬಿಕೆ ಇರಬೇಕು. ಅದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿ ಇದೆ ಅಂತ ಕೂಡ ನಾವು ನೋಡ್ತೀವಿ. ಇದನ್ನೇ ಒಂದು ವಚನದಲ್ಲಿ ಓದೋಣ ಸಿಸ್ಟರ್. ರೋಮಾಪುರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16 ಮತ್ತು 17 ವಚನಗಳನ್ನ ಓದೋಣ. ರೋಮಾಪುರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16 ಮತ್ತು 17 ವಚನಗಳು. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು, ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ. ನೀತಿವಂತರ ನಂಬಿಕೆಯಿಂದಲೇ ನೋಡ್ರಿ, ನೀತಿವಂತರ ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತ ಪ್ರಕಾರ ನೀತಿಯು ನಂಬಿಕೆಯ ಫಲ ಆಗಿದ್ದು ನಂಬಿಕೆಯನ್ನು ಪಡಿಸುವಂತದ್ದಾಗಿದೆ. ನೋಡ್ರಿ, ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ. ನೀತಿವಂತನು ನಂಬಿಕೆಯಿಂದಲೇ ಏನಾಗ್ತಾರಂತೆ, ಬದುಕ್ತಾರಂತೆ. ಸೊ ನಾವು ಎಲ್ಲರೂ ಕೂಡ ಈಗ ನೀತಿವಂತರ ಆಗೋದಿಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಸೊ ನಮ್ಮ ನೀತಿ ಎಲ್ಲ ಕೂಡ ದೇವ್ರ ಮುಂದೆ ಏನ್ರಿ ತುಂಬಾ ಪವಿತ್ರವಾಗಿದ್ಯಾ ಅಂದ್ರೆ ನಿಜವಾಗ್ಲೂ ಇಲ್ಲ. ಆ ನೀತಿ ಹೆಂಗ್ ಪಡ್ಕೊಂಡ್ವಿ ನಾವು ಅಂದ್ರೆ ಯೇಸು ಸ್ವಾಮಿಯ ಮೇಲೆ ನಾವಿಟ್ಟಂತ ನಂಬಿಕೆ, ಆತನು ನಮಗೋಸ್ಕರ ಸತ್ರು ಅಂತ ಹೇಳುವಂತ ನಂಬಿಕೆ, ಆತನು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ ಅನ್ನುವ ಒಂದು ನಂಬಿಕೆ. ಈ ನಂಬಿಕೆ ಯಾವಾಗ ನಮ್ಗೆ ಬರ್ತದೋ ನೀತಿಯ ವಸ್ತ್ರವನ್ನ ನಾವು ಧರಿಸ್ಕೊತೀವಿ, ಆವಾಗಲೇ ನಾವು ನೀತಿವಂತರಾಗೋದು. ಆ ನೀತಿವಂತರು ಈಗ ಬದುಕುವಾಗ ನಂಬಿಕೆಯಿಂದನೇ ಬದುಕ್ಬೇಕಂತೆ ಅಲ್ವಾ? ಸೊ ಇದು ನಂಬಿಕೆ 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 ಅಂತ ಹೇಳುವಾಗ ಇದು ಏನು ಅನ್ನೋದನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಸಹೋದರರೇ, ಇಲ್ಲಿ ಏನಕ್ಕೆ ಈ ನಂಬಿಕೆಯನ್ನ, ಈ ಸತ್ಯದ ಮಾರ್ಗದಲ್ಲಿ ಬೆಳೆಯುವಂತ ನಾವು ಈ ನಂಬಿಕೆಯ ಮೇಲೆ ಇಷ್ಟು ಗಮನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ನಾವು ಯು ಹ್ಯಾವ್ ಗಾಟ್ ಫೇತ್, ನಮಗೆ ನಂಬಿಕೆ ಇದೆ, ಸತ್ಯದ ಮಾರ್ಗದಲ್ಲಿ ನಡೀತಾ ಇದೀವಿ, ದೇವರಿಗೆ ಮೆಚ್ಚುಗೆ ಆಗ್ಲಿ ಅಂತ ಒಂದೊಂದು ದಿನ ಕೂಡ ಅನೇಕ ರೀತಿಯ ನಾವು ಏನ್ ಮಾಡ್ತೀವಿ, ನಮ್ಮನ್ನ ತಿದ್ದುಪಡಿ ಮಾಡ್ಕೋತೀವಿ, ಪಾಪ ಇಲ್ದಂಗೆ ನಡಿಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆದಷ್ಟು ಪರಿಶುದ್ಧವಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಲೋಕದಿಂದ ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಲ್ವಾ? ಇದೆಲ್ಲ ಸಾಕಲ್ವಾ? ಇನ್ನೇನಕ್ಕೆ ನಂಬಿಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಾವು ಯಾವ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಸ್ವಾಮಿ ಹೇಳ್ತಾರೆ ನಾನು ಬರುವಾಗ ನಂಬಿಕೆಯನ್ನ ನೋಡ್ತೀನ ಅಂತ ಕೇಳ್ತಾರೆ. ಸ್ವಾಮಿ ಇದನ್ನ ಕೇಳಿದಾಗ ನಾವು ಎಷ್ಟು ಹುಷಾರಾಗಿರ್ಬೇಕು ಅಲ್ವಾ? ಸ್ವಾಮಿ ಇದನ್ನ ಕೇಳಿದಾಗ ನಾವು ಎಷ್ಟು ಹುಷಾರಾಗಿ ಈ ನಂಬಿಕೆ ಮೇಲೆ ನಮ್ಮ ಗಮನ ಇರಬೇಕು, ಅದೇ ತುಂಬಾ ಮುಖ್ಯ. ಅದನ್ನ ನೋಡ್ಬೇಕಾದ್ರೆ ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ ಕೂಡ ನೋಡೋಣ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ. ಓದಿ ಸಿಸ್ಟರ್. ಲೂಕನ ಸುವಾರ್ತೆ 18:8. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ನೋಡ್ರಿ, ಮನುಷ್ಯ ಕುಮಾರನು ಭೂಮಿಗೆ ಬಂದಾಗ ನಂಬಿಕೆಯನ್ನು ಕಾಣುವನು ಅಂತ ಒಂದು ಪ್ರಶ್ನೆ ಆಗ್ತಾರೆ ಅಲ್ವಾ? ಸೊ ನಾವೆಲ್ಲ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟಿದ್ವಿ, ಅವರ ಒಂದು ಯೋಜನೆ ಮೇಲೆ ನಂಬಿಕೆ ಇಟ್ಟಿದ್ವಿ, ಏನ್ರಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಿದ್ವಿ, ಇದೆಲ್ಲ ಒಳ್ಳೇದೇ. ಆದ್ರೆ ಈ ನಂಬಿಕೆ ಇಲ್ಲೇ ನಿರಂತರವಾಗಿ ಇರೋದಲ್ಲ. ಇದಾದ ನಂತರ ನಾವು ಕ್ರಿಸ್ತನಲ್ಲಿ ಬೆಳೀತಾ ಇರಬೇಕು. ಆ ಬೆಳೆಯೋದಕ್ಕೆ ನಂಬಿಕೆ ಯಾವ ರೀತಿ ಇರ್ತದೆ ಅಂತ ಕೂಡ ನಾವು ಈ ದಿನದಲ್ಲಿ ನೋಡೋಣ ಸಹೋದರರೇ. ಸೊ ಇದಕ್ಕೆ ತುಂಬಾ ಮುಖ್ಯವಾದದ್ದು ಏನಂದ್ರೆ ಒಂದು ವಚನ ಏನಂದ್ರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11:1 ನಂಬಿಕೆಗೆ ಒಂದು ಡೆಫಿನೇಷನ್ ಕೊಡ್ತಾರೆ. ನಂಬಿಕೆ ಅಂದ್ರೆ ಏನು ಅಂತ ಒಂದು ವಿಷಯವನ್ನ ಕೊಡ್ತಾರೆ. ಅದನ್ನ ಸ್ವಲ್ಪ ಪರಿಶೀಲನೆ ಮಾಡೋಣ. ಆವಾಗ ಈ ನಂಬಿಕೆ ಏನು, ಈ ನಂಬಿಕೆಯ ಪ್ರಾಮುಖ್ಯತೆ ಏನು, ಈ ನಂಬಿಕೆಯಿಂದ ಬರುವಂತ ಆಶೀರ್ವಾದ ಏನು ಅಂತ ಗೊತ್ತಾಗ್ಬಿಡ್ತದೆ ಅಲ್ವಾ? ಸೊ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಮಾತ್ರ ಓದಿ ಸಿಸ್ಟರ್.
ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಒಂದ್ ಭರವಸೆದಿಂದ ನಿಮಿಷ ನಿಧಾನಕ್ಕೆ ಓದಿಸಿ ಬ್ರದರ್. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ನಾವು ಭರವಸೆದಿಂದಿರುವುದು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು ಹಾ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿದೆ. ಸಿಂಪಲ್ ನೋಡ್ರಿ, ಎಂತ ಒಂದು ವಿಷಯ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ 2 ಪದವನ್ನ ಯೂಸ್ ಮಾಡ್ತಾರೆ ಇಲ್ಲಿ. ಓಕೆ, ಇದನ್ನ ಇಂಗ್ಲಿಷ್ ಅಲ್ಲಿ ಒಂದ್ಸರಿ ಓದ್ತಾರೆ ಇಲ್ಲಿ ಬ್ರದರ್. ಯಾರಾದ್ರೂ ಓದಿ ಇಂಗ್ಲಿಷ್ ಅಲ್ಲಿ. Now, faith is the substance. ವಿನೋದ್ ಅವರು ಓದಿ. Now, faith is the substance of things hoped for. 1 minute. ನೋಡಿ, faith is a substance of the things which we hope for. First. Second ಓದಿ brother. Next ಓದಿ. The evidence of things not seen. The evidence of things which not seen. ಇದು ಎರಡೇ ವಿಷಯ ನಂಬಿಕೆ. ಓಕೆನಾ? ಸೊ ಈ 2 ವಿಷಯವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನ ಗಮನ ಕೊಟ್ರೆ ಫೇತ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಇಲ್ಲಿ ಹೇಳ್ತಾರೆ ಫೇತ್ ಇಸ್ ಅ ಸಬ್ಸ್ಟೆನ್ಸ್ ಅಂತಾರೆ ಅಲ್ವಾ? ಸಬ್ಸ್ಟೆನ್ಸ್, ಫೇತ್ ಇಸ್ ಅ ಸಬ್ಸ್ಟೆನ್ಸ್ ಆಫ್ ದ ಥಿಂಗ್ಸ್ ವಿಚ್ ವಿ ಹೋಪ್ ಫಾರ್ ಅಂತಾರೆ. ನಾವು ನಿರೀಕ್ಷಿಸುವ ವಿಷಯವನ್ನ ಪಡ್ಕೋತೀವಿ ಅನ್ನೋದನ್ನ ಏನ್ ಮಾಡ್ತೀವಿ ರೀ, ಒಂದು ಸಪೋರ್ಟ್ ಆಗಿದೆ ನಮಗೆ. ಸಬ್ಸ್ಟೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕೊಡ್ತಾರಲ್ಲ, ಅದರಲ್ಲಿ ಅದನ್ನ ಇನ್ನೊಂದು ಅನುವಾದನೆ ನೋಡ್ಬೇಕಾದ್ರೆ ಸಪೋರ್ಟ್ ಅಂತ ಬರ್ತದೆ. ಓಕೆ, ಸೊ ಫೇತ್ ಏನಂದ್ರೆ ಒಂದು ವಿಷಯವನ್ನ ನಿರೀಕ್ಷಿಸೋದಕ್ಕೆ ಸಪೋರ್ಟ್ ಆಗಿದೆ. ಓಕೆನಾ? ಇದೇ ಫೇತ್. ಒಂದು ವಿಷಯವನ್ನ ನಿರೀಕ್ಷಿಸೋದಕ್ಕೆ ಒಂದು ಸಪೋರ್ಟ್ ಆಗಿದೆ. ಈ ಸಪೋರ್ಟ್ ಏನಂತ ನೋಡೋಣ. ಅದಾದ ನಂತರ ಎವಿಡೆನ್ಸ್ ಆಫ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ನಾಟ್ ಸೀನ್ ಅಲ್ವಾ? ಎವಿಡೆನ್ಸ್ ಅಂತ ಹೇಳ್ಬೇಕಾದ್ರೆ ಏನೋ ಒಂದು ವಿಷಯ ದೃಢವಾಗಿದೆ, ಅದನ್ನ ನಾನು ಏನ್ ಮಾಡ್ತೀವಿ ರೀ, ಫ್ಯೂಚರ್ ಅಲ್ಲಿ ನನಗೆ ಸಿಗತ್ತೆ ಅನ್ನುವ ಒಂದು ಎವಿಡೆನ್ಸ್ ನನಗಿದೆ. ಇದೇ ತುಂಬಾ ಕ್ಲಾರಿಟಿ ಆಗಿರುವಂತ ವಿಷಯ ಅಲ್ವಾ? ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಏನ್ ನಾವು ನಂಬ್ತಾ ಇದ್ದೀವಿ ಈಗ ನೋಡಿದ್ವಿ. ಫಸ್ಟ್ ಎರಡು ಭಾಗ ಮಾಡ್ಕೊಬಿಡೋಣ. ಒಂದು, ನಾವು ನಿರೀಕ್ಷಿಸುವ ವಿಷಯವನ್ನ ಏನ್ರಿ, ನಾವು ನಿರೀಕ್ಷೆ ಮಾಡುವಂಥದ್ದನ್ನ, ನಾವು ಕಾಯೋದನ್ನ ನಂಬಿಕೆ ಅಂತೀವಿ. ಒಂದು, ಏನಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಅಂದ್ರೆ ದೇವರ ವಾಗ್ದಾನವು ಸಂಪೂರ್ಣವಾಗುತ್ತೆ, ದೇವರ ಯೋಜನೆಯು ಸಂಪೂರ್ಣವಾಗುತ್ತೆ. ಇದೇ ನಾವು ಹೋಪ್ ಮಾಡ್ತಾ ಇದೀವಿ. ಕರೆಕ್ಟಾ? ನಾವು ನಿರೀಕ್ಷಿಸೋದು ದೇವರ ವಾಕ್ಯಗಳು ಅಥವಾ ದೇವರ ಸಂಕಲ್ಪವು ಏನಾಗ್ಬೇಕು, ದೇವರ ಸಂಕಲ್ಪವು ಅಲ್ಲಿ ಏನಾಗಬೇಕು, ನೆರವೇರಬೇಕು. ಇದು ನಾವು ಫಸ್ಟ್ ಪಾರ್ಟ್ ಅಲ್ಲಿ ನಮ್ಗೆಲ್ರೂ ಗೊತ್ತು. ನಾವು ಸತ್ಯದ ಮಾರ್ಗಕ್ಕೆ ಬಂದ ನಂತರ ದೇವರು ಒಬ್ರು ಇದ್ದಾರೆ, ಅವರು ಏನ್ರಿ, ಅವರ ಚಿತ್ತದ ಪ್ರಕಾರ ಏನ್ ಇದೆಯೋ ಅದನ್ನ ಮಾಡ್ತಾರೆ ಅನ್ನೋದೇ ಫೇತ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಾದ ನಂತರ ಸಹೋದರರೇ, ಇಲ್ಲಿ ನಾವು ನೋಡುವಾಗ ನಾವು ಏನನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಅಂದ್ರೆ ದೇವರ ಸಂಕಲ್ಪದ ಪ್ರಕಾರ ದೇವರು ಆತನ ಒಂದು ಚಿತ್ತವನ್ನ ನೆರವೇರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಸಭೆಗೆ ಆಯ್ಕೆ ಆಗಿರುವಂತ ಒಂದು ವರ್ಗಕ್ಕೆ ಒಂದು ಆಶೀರ್ವಾದವನ್ನ ಕೊಡ್ತಾರೆ. ಅಲ್ಲಿ ಮಾತ್ರ ದೇವರು ನಿಂತ್ಕೊಳ್ಳಲ್ಲ, ಇಡೀ ಲೋಕಕ್ಕೆ ಒಂದು ಆಶೀರ್ವಾದವನ್ನ ಇಟ್ಟಿದ್ದಾರೆ ಅನ್ನೋದನ್ನೇ ನಾವೊಂದು ಹೋಪ್ ಆಗಿ ಇಟ್ಕೊಂಡಿದ್ವಿ. ಕರೆಕ್ಟಾ? ಸೊ ಇದು ನಮಗೆ ನೋಡ್ಬೇಕಾದ್ರೆ ತುಂಬಾ ಮುಖ್ಯವಾದ ಒಂದು ವಿಷಯ. ಇದನ್ನ ನೋಡ್ಬೇಕಾದ್ರೆ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 19ನೇ ವಚನ ಓದನ್ರಿ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ಈಗ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸಕ್ಕೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಥ್ಯಾಂಕ್ ಯು. ನೋಡಿ ಎಂತ ವಿಷಯ ನೋಡಿ. ನಂಬಿಕೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಹೆಬ್ರಿಯ ಭಾಷೆಯಲ್ಲಿ ಅವ್ರು ಹೇಳ್ತಾರೆ, ದೇವರು ಸುಳ್ಳಾಡಲ್ಲ. ತುಂಬಾ ಮುಖ್ಯ. ದೇವರು ಸುಳ್ಳಾಡಲ್ಲ, ದೇವರು ಹೇಳಿದ್ದು ನಡೀತದೆ ಅಂತ ನಂಬ್ತೀವಲ್ಲ, ಇದು ನಂಬಿಕೆಯ ಒಂದು ಮೂಲವಾದ ವಿಷಯ. ಸೊ ಫೇತ್ ಅಂತ ಹೇಳಿದಾಗ ಲೋಕದಲ್ಲಿ ನಾನಾ ರೀತಿಯ ಫೇತ್ ಇದೆ, ನಾನಾ ಧರ್ಮದ ಫೇತ್ ಇದೆ. ಆದ್ರೆ ಸತ್ಯವೇದದ ಫೇತ್ ಅನ್ನ ನೋಡುವಾಗ ಅದು ಟೋಟಲ್ ಆಗಿ ಇಡೀ ಲೋಕಕ್ಕೆ ಒಂದು ಆಶೀರ್ವಾದವನ್ನ ಕೊಡುವ ಒಂದು ನಂಬಿಕೆ ಆಗಿದೆ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಹೇಳ್ತಾರೆ, ಅಲ್ಲಿ ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತೆ ನೀವು ಮನೆಗೆ ಹೋಗಿ ಒಂದ್ಸರಿ ಮೆಲ್ಕಾಕ್ರಿ, 6ನೇ ಅಧ್ಯಾಯ 19ನೇ ವಚನ ಹೇಳ್ತಾರೆ, ದೇವರು ಸುಳ್ಳಾಡಲ್ಲ.
ಸೊ ಆದಿಯಿಂದ ದೇವರು ಯಾವಾಗ ಏನ್ರಿ ಈ ಲೋಕವನ್ನ ಸೃಷ್ಟಿ ಮಾಡಿ ಆದಾಮನನ್ನ ಸೃಷ್ಟಿ ಮಾಡಿದ್ರಲ್ಲ, ಅಲ್ಲಿಂದ ದೇವರು ಕೊಟ್ಟಂತ ಯಾವುದೇ ವಾಕ್ಯದಲ್ಲೂ, ದೇವರು ಕೊಟ್ಟಂತ ಯಾವುದೇ ಒಂದು ಆಜ್ಞೆಯಲ್ಲೂ ಅವ್ರೇನಾಗಿಲ್ರಿ, ಸುಳ್ಳಾಡಿಲ್ಲ. ಇದು ಮಾಡ್ತೀನಿ ಅಂದ್ರೆ ಅದು ಮಾಡೋರು ಅಲ್ವಾ. ಅದು ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ, ಶಿಕ್ಷೆ ಮಾಡ್ತೀನಿ ಅಂದ್ರೆ ಶಿಕ್ಷೆ ಮಾಡೋರು. ಇನ್ನು ಒಳ್ಳೆ ರೀತಿಯಲ್ಲಿ ಇದ್ರೆ ಒಳ್ಳೆ ಆಶೀರ್ವಾದವನ್ನು ಕೊಡೋರು. ಸೊ ಅದರಿಂದನೇ ಆ ಸುಳ್ಳಾಡಲ್ಲ ಅನ್ನುವ ಒಂದು ಹೋಪ್ ನಮ್ಮ ಹತ್ರ ಇದೆಯಲ್ಲ, ಆ ಹೋಪ್ ಹೆಂಗಿದೆಯಂತೆ, ನಮ್ಗೆ ಆಂಕರ್ ತರ ಇದೆಯಂತೆ, ನಂಗೂರದ ತರ ಇದೆಯಂತೆ. ಅದೇ ಫೇತ್. ಇದು ಎಷ್ಟು ನಮ್ಮಲ್ಲಿ ಇದೆಯೋ ನಾವು ದೃಢವಾಗಿ ಈ ಸತ್ಯದಲ್ಲಿ ನಿಂತ್ಕೊಳ್ಳೋಕ್ಕೆ ಆಶೀರ್ವಾದವನ್ನ ಕೊಡ್ತದೆ ಸಹೋದರ ಸಹೋದರರೇ. ಸೊ ಎರಡನೇ ವಿಷಯವನ್ನ ನೋಡುವಾಗ, ಈ ಒಂದು ಸಪೋರ್ಟ್, ಈ ನಂಬಿಕೆಗೆ ಏನು ಸಪೋರ್ಟ್ ಆಗಿದೆ, ವಾಟ್ ಇಸ್ ದಟ್ ಸಬ್ಸ್ಟೆನ್ಸ್? ವರ್ಡ್ ಆಫ್ ಗಾಡ್, ದೇವರ ವಾಕ್ಯಗಳು, ಸತ್ಯವೇದ, ಇದೇ ನಮಗೆ ಹೋಪ್ ಅಲ್ವಾ. ಸೊ ಇಟ್ ಇಸ್ ಅ ಸಬ್ಸ್ಟೆನ್ಸ್ ಫಾರ್ ದ ಹೋಪ್, ಫಾರ್ ದ ಥಿಂಗ್ಸ್ ವಿ ಹೋಪ್ ಫಾರ್ ಅಂತ ಹೇಳ್ಬೇಕಾದ್ರೆ, ಆ ಸಬ್ಸ್ಟೆನ್ಸ್ ಅಂದ್ರೆ ಆ ಸಪೋರ್ಟ್ ಟು ಹೋಪ್ ಫಾರ್. ಏನು ಆ ಸಪೋರ್ಟ್ ಅಂದ್ರೆ ದೇವರ ವಾಕ್ಯಗಳು. ಈ ವಾಕ್ಯಗಳನ್ನ ಎಷ್ಟು ನಾವು ಮೆಲುಕಾಗ್ತೀವೋ ಅಷ್ಟು ನಾವು ನಂಬಿಕೆಯಲ್ಲಿ ಬೆಳೆಯೋರು ಅಂತ. ಕರೆಕ್ಟಾ? ಸೊ ಎರಡನೇ ಪೋರ್ಷನ್ ಎವಿಡೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಈ ಎವಿಡೆನ್ಸ್ ಅಂತ ಹೇಳ್ಬೇಕಾದ್ರೆ ಅದೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಒಂದು ಪ್ರೂಫ್ ಇದೆ. ಏನ್ ಪ್ರೂಫ್ ಅಂದ್ರೆ, ಬರುವಂತ ಭವಿಷ್ಯ ದೇವರು ನುಡಿದಂಗೆ ಆಗತ್ತೆ ಅನ್ನುವ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಕರೆಕ್ಟಾ? ದೇವರು ಬರುವಂತ ಭವಿಷ್ಯವನ್ನ ಅವರು ಸತ್ಯವೇದದಲ್ಲಿ ನುಡಿದಿರುವ ಹಾಗೆ ನಡೀತದೆ ಅನ್ನುವ ಒಂದು ಪ್ರೂಫ್ ನಮಗಿದೆ. ಈ ಪ್ರೂಫ್ ಹೆಂಗೆ ನಮ್ಗೆ ಬಂತು? ಈ ಪ್ರೂಫ್ ಇದೆಯಲ್ಲ, ಇದು ಹೆಂಗ್ ಬಂತು? ಇದಕ್ಕಿಂತ ಪ್ರೀವಿಯಸ್ ಆಗಿ ಅವ್ರು ಹೇಳಿದ್ದೆಲ್ಲ ಮಾಡಿದ್ದಾರೆ. ಕರೆಕ್ಟಾ? ಸತ್ಯವೇದದಲ್ಲಿ ಅವರು ಆದಿಯಿಂದ ನೀವು ನೋಡ್ಕೊ ಬಂದ್ರೆ ಅವ್ರು ಹೇಳಿದ್ದೆಲ್ಲ ಮಾಡಿದ್ದಾರೆ. ಕರೆಕ್ಟಾ? ಸೊ ನಮ್ಗೆ ಏನ್ ಮಾಡಿದ್ದಾರೆ? ದಾನಿಯಲ್ ಇಮೇಜ್ ಕೊಟ್ಟಿದ್ದಾರೆ. ಲೋಕವು ಯಾವ ರೀತಿ ಕಡೇ ಕಾಲದ ತನಕ ಒಂದು ಏನ್ರಿ, ಒಂದು ಛಾಯೆಯನ್ನ ಕೊಟ್ಟಿದ್ದಾರೆ, ಒಂದು ಇಮೇಜ್ ಅನ್ನ ಕೊಟ್ರು. ಇದು ಏನಂದ್ರೆ ಪ್ರಾರಂಭದಿಂದ ಕೊನೆ ತನಕ ಏನಾಗತ್ತೆ ಅನ್ನೋದನ್ನ ಕೊಟ್ರು. ಇದೆಲ್ಲ ಏನ್ ಮಾಡ್ತೀವಿ ರೀ, ಹಿಸ್ಟ್ರಿಯಲ್ಲಿ ಪ್ರೂಫ್ ಆಗಿದೆ ನಮಗೆ. ಸೊ ಈಗ ಆಗಿರೋ ಘಟನೆ ತನಕ ಪ್ರೂಫ್ ಆಗಿದೆ ಅಂದ್ರೆ ಬರುವಂತ ರಾಜ್ಯ ಕೂಡ ಪ್ರೂಫೇ ನಮಗೆ. ಬರುವಂತ ರಾಜ್ಯದಲ್ಲಿ ದೇವರು ಕೊಟ್ಟಿರುವಂತ ವಾಗ್ದಾನಗಳು ಎಲ್ಲ ಕೂಡ ನಮಗೆ ಪ್ರೂಫೇ. ಸೊ ಅದರಿಂದ ಈ ಫೇತ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್, ತುಂಬಾ ಮುಖ್ಯ. ಸೊ ಇದು ಪ್ರಾರಂಭದಲ್ಲಿದ್ದೆ ಹಂಗೇ ನಡ್ಕೊಂಡು ಹೋಗೋಣ ಅಂತಲ್ಲ, ಇದು ನಿಧಾನಕ ಕಾಲಕ್ರಮೇಣ ನಮ್ಮಲ್ಲಿ ಏನ್ರಿ ಅಬ್ರಹಾಂ ತರ, ಏನ್ರಿ ಅಬ್ರಹಾಂಗೆ ಏನ್ರಿ ಒಂದು ಹೆಸರು ಕೊಟ್ಟಿದಾರಲ್ಲ, ಫಾದರ್ ಆಫ್ ಫೇತ್ ಅಲ್ವಾ. ಏನ್ರಿ ನಂಬಿಕೆಗೆ ಯಾರಾಗಿದ್ದಾರಂತೆ? ಮೂಲ ಪುರುಷನಾಗಿದ್ದಾರಂತೆ. ಯಾಕಂದ್ರೆ ಆತನನ್ನ ನಮಗೆ ಒಂದು ಎಕ್ಸಾಂಪಲ್ ಆಗಿಟ್ಟಿದ್ದಾರೆ ಸಹೋದರ ಸಹೋದರರೇ. ಸೊ ಅದು ತುಂಬಾ ಮುಖ್ಯವಾದ ಒಂದು ವಿಷಯ. ಸರಿ, ಈ ಫೇತು ಕ್ರಿಸ್ತರಲ್ಲಿ ಬಂದ ನಂತರ ನಾನು ಹೇಳ್ದಂಗೆ ನಮಗೆ ಅನೇಕ ವಿಷಯಗಳ ಬಗ್ಗೆ ಗೊತ್ತಿದೆ, ನಮಗೆ ನಾಲೆಜ್ ಇದೆ. ಕರೆಕ್ಟಾ? ನಾವು ಬೆಳೀತಾ ಇದ್ದೀವಿ, ಅನೇಕ ಗೂಢಾಚಾರಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ನಡೀತಾ ಇದ್ದೀವಿ. ಸೊ ಇದೆಲ್ಲ ಇರುವಾಗ ನಾನು ಫೇತ್ ಮೇಲೆ ಯಾಕೆ ಗಮನ ಕೊಡಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನನ್ನ ಫೇತು ಅಥವಾ ನನ್ನ ನಂಬಿಕೆ ಬೆಳೆಯುವಂಥದ್ದಾಗಿ ಇರಬೇಕಾದ್ರೆ ನಾನು ಇದರ ಮೇಲೆ ಗಮನ ಕೊಡಲೇಬೇಕು. ಇದು ಇಲ್ಲದೆ ನಾನು ಏನೇ ಕಲ್ತರೂ ಕೂಡ ಅದು ಕಾರ್ಯರೂಪಕ್ಕೆ ಬರಲ್ಲ, ಅದು ನಾಲೆಜ್ ಆಗೇ ಉಳ್ಕೋತದೆ. ಸೊ ಅದರಿಂದ ಇಲ್ಲಿ ಎರಡು ವಿಷಯವನ್ನ ಹೇಳ್ತಾರೆ. ಒಂದು ಸಹೋದರ ಸಹೋದರರೇ, ಅನುಭವದ ಮೂಲಕ ಕಲಿಯುವಂತ ವಿಷಯ. ಬೈ ಎಕ್ಸ್ಪೀರಿಯನ್ಸ್ ವಿ ಲರ್ನ್ ಸರ್ಟನ್ ಥಿಂಗ್ಸ್. ಈ ಒಂದು ಕ್ರೈಸ್ತಿಯ ಜೀವನದಲ್ಲಿ ಅನುಭವವನ್ನ ಕೊಟ್ಟು ದೇವರು ಏನ್ ಮಾಡ್ತಾರೆ, ಅನೇಕ ವಿಷಯಗಳನ್ನ ನಮಗೆ ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ನಮ್ಗೆ ಹೇಳ್ಕೊಡ್ತಾರೆ. ಸೊ ಇದು ಕೂಡ ಒಂದು ರೀತಿಯ ಒಂದು ಹೆಲ್ಪ್ ನಮಗೆ. ಸೊ ಈ ಒಂದು ಲರ್ನ್ ಬೈ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೆಂಗೆ ಅಂದ್ರೆ, ನಾವು ವ್ಯಕ್ತಿತ್ವವಾಗಿ ಇಂಡಿವಿಜುವಲ್ ಆಗಿ ನಮ್ಮ ಪರ್ಸನಲ್ ಸ್ಟಡಿ ಇರಲಿ ಅಲ್ವಾ, ನಮ್ಮ ಮೆಡಿಟೇಷನ್ ಇರಲಿ, ನಮ್ಮ ಪ್ರೇಯರ್ ಇರಲಿ, ಇದೆಲ್ಲ ಒಟ್ಟುಗೂಡಿ ಹೋಗ್ತಾ ಇದ್ರೆ ದೇವರ ಮೇಲೆ ಇರುವಂತ ನಂಬಿಕೆ ಏನಾಗತ್ರಿ, ನಿಧಾನಕ್ಕೆ ಬೆಳೆಯುವಂಥದ್ದಾಗಿರ್ತದೆ. ಆತನ ಮೇಲೆ ಇರುವಂತ ಕಾನ್ಫಿಡೆನ್ಸ್ ಏನಾಗತ್ರಿ, ಹೆಚ್ಚಾಗ್ತಾ ಹೋಗುತ್ತೆ ಸಹೋದರ ಸಹೋದರ. ಇದು ಒಂದು ವಿಷಯ ಅಲ್ವಾ. ಇದೆಲ್ಲ ನಾವು ಏನ್ರಿ, ನಾವು ಪರ್ಸನಲ್ ಸ್ಟಡಿ, ದೇವರ ವಾಕ್ಯಗಳನ್ನ ಓದ್ತೀವಿ, ಪರ್ಸನಲ್ ಆಗಿ ಸ್ಟಡಿ ಮಾಡ್ತೀವಿ, ಅದರ ಬಗ್ಗೆ ಮೆಡಿಟೇಟ್ ಮಾಡ್ತೀವಿ, ಪ್ರಾರ್ಥನೆಯಲ್ಲಿಟ್ಟು ಎಷ್ಟೋ ವಿಷಯಗಳು ಅರ್ಥ ಆಗದೆ ಇರೋದನ್ನ ದೇವರ ಹತ್ರ ಕೇಳಿ, ಪ್ರಾರ್ಥನೆಯ ಮೂಲಕ ಕೇಳಿದಾಗ ದೇವ್ರು ಏನ್ ಮಾಡ್ತಾರೆ, ಯಾವತ್ತೋ ರೀತಿಯಲ್ಲಿ ನಮಗೆ ಅದಕ್ಕೆ ಆನ್ಸರ್ನ ಕೊಡ್ತಾರೆ. ಕರೆಕ್ಟಾ? ಸೊ ಇದೆಲ್ಲ ಆದಾಗ
ಇದೆಲ್ಲ ಪಡ್ಕೊಂಡಿರೋ ನಾವು ಹಿಂಗೆ ಇದ್ರೆ ಸಾಕ ಅಂದ್ರೆ ಆ ಪಡ್ಕೊಂಡಿರುವ ಅನುಭವವನ್ನ, ಪಡ್ಕೊಂಡಿರುವ ಆ ಅರಿವನ್ನ ಕಾರ್ಯರೂಪಕ್ಕೆ ತರಬೇಕು. ತುಂಬಾ ಮುಖ್ಯವಾದದ್ದು. ವಿ ಹ್ಯಾವ್ ಟು ಬ್ರಿಂಗ್ ಏನ್ರಿ ಆ ಒಂದು ಎಕ್ಸ್ಪೀರಿಯನ್ಸ್ನ ಅಪ್ಲಿಕೇಶನ್ಗೆ ತರಬೇಕು. ಅದನ್ನ ಅಪ್ಲೈ ಮಾಡೋ ಬರಬೇಕು. ಆ ಅಪ್ಲೈ ಮಾಡುವಾಗಲೇ ಸಹೋದರರೇ, ನಾವು ಅಪ್ಲೈ ಮಾಡುವಾಗಲೇ ನಮಗೆ ದೇವರು ಏನ್ ಮಾಡ್ತಾರಂದ್ರೆ, ಈ ಲೋಕದಲ್ಲಿ ನೀನು ಯಾವ ರೀತಿ ಬದುಕಬೇಕು, ಈ ಲೋಕದಲ್ಲಿ ನಿನ್ನ ಒಂದು ಏನ್ರಿ ಜಾಬ್ ಇರಲಿ, ನಿನ್ನ ಒಂದು ನೇಬರ್ಸ್ ಇರಲಿ, ಅಥವಾ ನಿನ್ನ ಒಂದು ಸಂಕಷ್ಟಗಳಿರಲಿ, ಇದರಲ್ಲೆಲ್ಲ ನೀನು ಯಾವ ರೀತಿ ನಡ್ಕೋಬೇಕು ಅಂತ ಆ ಒಂದು ವಿಷಯವನ್ನ ತಿಳಿಸುವಂಥದ್ದಾಗಿದೆ. ಸೊ ಇದೆರಡು ನಡೆದಾಗ್ಲೇನೆ ನಮ್ಮ ನಂಬಿಕೆ ಏನಾಗತ್ತೆ, ಇನ್ಕ್ರೀಸ್ ಆಗುತ್ತೆ. ಇದನ್ನೇ ಸ್ವಾಮಿ ಹತ್ರ ಕೇಳ್ತಾರೆ, ಇನ್ಕ್ರೀಸ್ ಆರ್ ಫೇತ್ ಲಾರ್ಡ್ ಅಂತಾರೆ. ಸೊ ಅದರಿಂದ ಈ ವಿಷಯಗಳು ತುಂಬಾ ಮುಖ್ಯವಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಿಷಯ ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಸ್ವಾಮಿ ಒಂದು ವಿಷಯವನ್ನ ಹೇಳ್ತಾರೆ, ಮತ್ತಾಯದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಬಂದು ಆ ಮಗನನ್ನ, ಆತನ ಮಗನನ್ನ ಏನ್ರಿ ಸ್ವಸ್ಥ ಮಾಡಬೇಕು ಅಂತ ಬಂದು ಅಪೊಸ್ತಲರಲ್ಲಿ ಕೇಳಿದಾಗ ಅವ್ರಿಗೆ ಸ್ವಸ್ಥ ಮಾಡಕ್ ಆಗಿಲ್ಲ ಅಲ್ವಾ. ಸ್ವಾಮಿ ಮೇಲಿಂದ ಬರ್ತಾರೆ ಅಲ್ವಾ, ಬೆಟ್ಟದಿಂದ ಬರ್ತಾರೆ. ಎಲ್ಲಿಂದ ಬರ್ತಾರೆ? ಆ ಟ್ರಾನ್ಸ್ಫಿಗರೇಷನ್ ಆಗತ್ತಲ್ಲ ಮೇಲೆ, ಆ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಆಗತ್ತಲ್ಲ, ಅಲ್ಲಿಂದ ಕೆಳಗೆ ಬರ್ತಾರೆ 3 ಅಪೊಸ್ತಲರ ಜೊತೆ. ಬಂದು ಕೆಳಗೆ ನೋಡಿದಾಗ ಆ ಅಪ್ಪ ಬಂದು ಹೇಳ್ತಾರೆ, ನನ್ನ ಮಗನನ್ನ ಇವರು ಸ್ವಸ್ಥ ಮಾಡಕ್ ಆಗಿಲ್ಲ ದೇವ್ರೆ ಅಂತ ಅಲ್ವಾ. ನೀನ್ ಹೆಂಗಾದ್ರೂ ಮಾಡಿ ಸಹಾಯ ಮಾಡು ಅಂತ ಹೇಳಿದಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ ಅಲ್ವಾ, ಅಲ್ಲಿ ಆ ಮನುಷ್ಯನನ್ನ ಮಗುವನ್ನ ಸ್ವಸ್ಥ ಮಾಡ್ಬಿಟ್ಟು ಅಪೊಸ್ತಲರನ್ನ ಏನ್ ಮಾಡ್ತಾರೆ, ಹೇಳ್ತಾರೆ, ಏನ್ ಹೇಳ್ತಾರೆ, ನಿಮಗೆ ಸಾಸುವೆಯಷ್ಟು ನಂಬಿಕೆ ಇದ್ದಿದ್ರೆ ಈ ಕೆಲಸ ನಡೆದಿರೋದು ಅಂತಾರೆ. ನೋಡ್ರಿ ಎಂತ ಒಂದು ಖಂಡನೆ. ಅಥವಾ ಎಷ್ಟು ರಿಬೋಕ್ ಮಾಡ್ತಾರೆ ನೋಡ್ರಿ ಅಪೋಸ್ಟಲ್ಸ್ನ. ಸಾಸುವೆ ಅಂದ್ರೆ ನಮಗೆಲ್ರಿಗೂ ಗೊತ್ತು ಅಲ್ವಾ. ಬಂಡೆ ಅಂತ ಹೇಳಿಲ್ಲ ದೇವ್ರು, ಸ್ವಾಮಿ ಬಂಡೆ ಅಂತ ಹೇಳಿಲ್ಲ, ಸಾಸುವೆ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅಷ್ಟು ಮಾತ್ರ ಇದ್ರೆ, ಸ್ವಾಮಿಯ ಮೇಲೆ ನಿಮಗೆ ನಂಬಿಕೆ, ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಆ ಕೆಲಸ ಅಲ್ಲಾಗಿರೋದು ಅಂತಾರೆ. ಸೊ ಅದರಿಂದ ಈ ಸಾಸುವೆಯಷ್ಟು ನಂಬಿಕೆ ಅಂತ ಹೇಳುವಾಗ ಏನು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ನಾವು ಯಾವುದನ್ನ ಅರ್ಥ ಮಾಡ್ಕೋಬೇಕಾದ್ರೆ, ಮನುಷ್ಯರಿಂದ ಆಗದೆ ಇರುವಂತ ವಿಷಯ ದೇವರಲ್ಲಿ ಆಗತ್ತೆ ಅನ್ನುವ ಒಂದು ನಂಬಿಕೆ ಇರ್ಬೇಕು. ಇದೇ ಸಾಸುವೆಯಷ್ಟು ಇರುವಂತ ನಂಬಿಕೆ. ಓಕೆನಾ? ಸೊ ಆ ನಂಬಿಕೆ ಹೆಂಗಿರ್ಬೇಕಂದ್ರೆ, ಯಾವುದೇ ಮನುಷ್ಯನಲ್ಲಿ ಇದು ಇಂಪಾಸಿಬಲ್, ಯಾವ ಮನುಷ್ಯನಿಗೂ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ದೇವರಿಗೆ ಇದು ಸಾಧ್ಯವಾಗದೇ ಇರೋದು ಯಾವುದು ಇಲ್ಲ ಅಂತ ನಂಬ್ತೀವಲ್ಲ, ಅದೇ ವಿಶ್ವಾಸ, ಅದೇ ನಂಬಿಕೆ. ಅದನ್ನೇ ಹೇಳ್ತಾರೆ ಸ್ವಾಮಿ. ಸೊ ಅದನ್ನ ಹೇಳುವಾಗ ಇನ್ನೊಂದು ಒಂದು ಎಕ್ಸಾಂಪಲ್ ಕೊಡ್ತಾರಲ್ಲ, ಏನ್ ಕೊಡ್ತಾರೆ, ಈ ಬೆಟ್ಟವನ್ನ ನೀನ್ ಕಿತ್ಕೊಂಡು ಹೋಗಿ ಅಲ್ಲಿರು ಅಂತಾರಲ್ಲ, ಅದೆಲ್ಲ ಏನ್ರಿ, ಅದೆಲ್ಲ ಕೂಡ ಇದನ್ನೇ. ಅದು ಇಂಪಾಸಿಬಲ್. ಒಬ್ಬ ವ್ಯಕ್ತಿ ಅದನ್ನ ಯೋಚನೆ ಮಾಡಕ್ ಆಗತ್ತಾ? ಒಬ್ಬ ವ್ಯಕ್ತಿ ಅದ್ರ ಮೇಲೆ ನಂಬಿಕೆ ಇಡಕ್ಕಾಗತ್ತಾ? ಇದನ್ನ ತೆಗಿ, ನೀನ್ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಸೇರುವಂತ ಹೋಗುತ್ತಾ? ಸಾಧ್ಯ ಇಲ್ಲ. ಆದ್ರೆ ದೇವರಿಂದ ಅದು ಸಾಧ್ಯ ಅನ್ನೋದನ್ನ ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನೆಲ್ಲ ಹೇಳ್ತಾರೆ. ಈ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಇದ್ದಿದ್ರೆ ನೀವು ಈ ಕೆಲಸನ ಮಾಡ್ತಾ ಇದ್ರಿ ಅಂತಾರೆ. ಯಾಕೆ ಅಂದ್ರೆ ಇದು ಅಪೊಸ್ತಲರು ಏನಾಯ್ತಾ ಇದ್ರಿ, ಪ್ರಾರಂಭದಲ್ಲಿ ಅವ್ರಿಗಿದ್ದಂತ ನಂಬಿಕೆ ಹೋಗ್ತಾ ಹೋಗ್ತಾ ಏನಾಯ್ತ್ರಿ, ಸ್ವಾಮಿ ಸತ್ತ ನಂತರ, ಆ ಪೆಂಟಕೋಸ್ ದಿನ ಆದ ನಂತರನೇ ನಂಬಿಕೆ ಬೆಳೆದಿದ್ದವ್ರು ಅಲ್ವಾ. ಇಲ್ಲ ಅಂದ್ರೆ ಅವ್ರು ಎಷ್ಟೋ ಕಡೆ ಏನ್ ಮಾಡ್ತಾರ್ರಿ, ಮಾರ್ನಿಂಗ್ ಏನ್ ಮಾಡಿರ್ತಾರೆ ನೋಡಿರ್ತಾರೆ, 5,000 ಜನಕ್ಕೆ ಊಟ ಹಾಕಿರ್ತಾರೆ ದೇವ್ರು ಸ್ವಾಮಿ ಅಲ್ವಾ, ಕ್ರೈಸ್ಟು. ಆದರೆ ಅದಾಗಿ ಸ್ವಲ್ಪ ಹೊತ್ತಿನ ನಂತರನೇ ಅವ್ರ ಮೇಲೆ ನಂಬಿಕೆ ಇರಲ್ಲ ಇವರಿಗೆ ಅಲ್ವಾ. ಇದನ್ನೇ ಸ್ವಾಮಿ ನೋಡ್ತಾರೆ. ಅದಕ್ಕೆ ಹೇಳ್ತಾರೆ ಅಲ್ಪ ವಿಶ್ವಾಸಿಗಳೇ ಅಂತ ಹೇಳ್ತಾರೆ, ಓ ಎ ಆಫ್ ಲಿಟಲ್ ಫೇತ್ ಅಂತಾರೆ. ಸೊ ಇದೆಲ್ಲ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನ ಕೂಡ ಓದೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನ. ಸ್ವಾಮಿಯು ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ನೋಡಿ ಸಹೋದರ, ಇದು ಆಗತ್ತಾ ಮನುಷ್ಯನಿಂದ ಅಂದ್ರೆ ನಿಜವಾಗ್ಲೂ ಆಗಲ್ಲ. ಒಬ್ಬ ಮನುಷ್ಯ ಇದನ್ನ ಮಾಡಕ್ಕಾಗಲ್ಲ. ಆದರೆ ಆ ಒಂದು ವಿಷಯವನ್ನ ಹೇಳುವ ವ್ಯಕ್ತಿ
ದೇವರ ಮೇಲೆ ಇಡುವಂತ ನಂಬಿಕೆ ತುಂಬಾ ಮುಖ್ಯ. ದೇವರ ಮೇಲೆ ಇಡುವಂತ ಆ ಒಂದು ನಂಬಿಕೆ ಎಷ್ಟಿರ್ಬೇಕಾದ್ರೆ ಇದು ದೇವರಿಂದ ಸಾಧ್ಯ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಲ್ವಾ. ಸೊ ನಾವು ಕೂಡ ಹಾಗೆ ಸಹೋದರರೇ, ಈ ಒಂದು ಕ್ರೈಸ್ತಿಯ ಜೀವನದಲ್ಲಿ ನಡೀತಾ ಇರುವಾಗ ನಾವು ಈ ರಕ್ಷಣೆಯನ್ನ ಹೊಂದ್ತೀವಾ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ ಅಲ್ವಾ. ನಾವು ಇದಾಗ್ತದ, ನಮಗೆ ಇಂಥ ಒಂದು ಆಶೀರ್ವಾದವನ್ನ ಪಡ್ಕೋತೀವಾ ಅನ್ನೋದು ಯಾವಾಗ್ಲೂ ಏನಿದೆ, ಡೌಟ್ ಇದೆ. ಆದ್ರೆ ಸ್ವಾಮಿ ಹೇಳ್ತಾರೆ, ನನ್ನಿಂದ ಸಾಧ್ಯ ಅಲ್ವಾ, ದೇವರಿಂದ ಸಾಧ್ಯ. ಯಾಕಂದ್ರೆ ಆರಿಸ್ಕೊಂಡಿರೋರು ಅವರೇ ಅಲ್ವಾ, ಆರಿಸ್ಕೊಂಡಿರೋರು ಅವರೇ, ಅವರು ನಂಬಿಗಸ್ತರಾಗಿದ್ದಾರೆ, ನಾವು ಎಷ್ಟು ನಂಬಿಗಸ್ತರಾಗಿದ್ದೀವಿ ಅದನ್ನ ಹೇಳ್ತಾರೆ. ಸೊ ದೇವರು ಆರಿಸ್ಕೊಂಡಿರೋರು ಅದನ್ನ ನಡೆಸಿ ಮುಗಿಸ್ಕೊಡೋರು ಯಾರಂತೆ? ಈ ನಂಬಿಕೆ ಇದೆಯಾ ನಮಗೆ? ಈ ನಂಬಿಕೆನೇ ದೇವರು ನಮ್ಮಲ್ಲೇ ಕೇಳ್ತಾ ಇದ್ದಾರೆ, ಈ ನಂಬಿಕೆನೇ ನಮ್ಮನ್ನ ಕೇಳ್ತಾ ಇದ್ದಾರೆ. ನಾವು ಪರಿಪೂರ್ಣತೆಯನ್ನ ಹೊಂದಬೇಕು ಅಂತ ಓಡಾಡ್ತಾ ಇದ್ವಿ, ಆದ್ರೆ ಆ ಪರಿಪೂರ್ಣತೆಯಲ್ಲಿ ಅತಿ ಹೆಚ್ಚಾದ ಅಪರಿಪೂರ್ಣತೆ ಇದೆ. ಇನ್ಪರ್ಫೆಕ್ಷನ್ ಅತಿ ಹೆಚ್ಚಾಗಿದೆ. ಆ ಇನ್ಪರ್ಫೆಕ್ಷನ್ ನೋಡಿ ಎಷ್ಟೋ ಸರಿ ಏನ್ ಮಾಡ್ತೀವ್ರಿ, ಕುಗ್ಗೋಗ್ತೀವಿ. ಎಷ್ಟೋ ಸರಿ ನನ್ನ ಕೈಯಲ್ಲಿ ಆಗಲ್ಲ ಅಂತೀವಿ ಅಲ್ವಾ, ಸಾಕು, ಇಷ್ಟೇ ಸಾಕು, ನಾನು ಈ ಹಾದಿಯನ್ನ ಬಿಟ್ಬಿಡ್ತೀನಿ ಅಂತೀವಿ. ಆದ್ರೆ ದೇವರು ಈ ಒಂದು ಸಾಸುವೆ ಕಾಲಷ್ಟಿರುವ ಒಂದು ವಿಶ್ವಾಸ, ನಂಬಿಕೆಯನ್ನ ನಮ್ಮಲ್ಲಿ ಕೇಳ್ತಾರೆ. ಇದನ್ನು ನಮ್ಮ ಗಮನ ಕೊಡಬೇಕು ಸಹೋದರರೇ. ಅದಕ್ಕೆ ಅವರು ಅಲ್ಪ ವಿಶ್ವಾಸಿಗಳೇ ಅಂತ ಹೇಳುವ ಒಂದು 2 ವಚನವನ್ನು ಓದೋಣ. ಮತ್ತಾಯ 14ನೇ ಅಧ್ಯಾಯ 28ರಿಂದ 32 ವಚನಗಳು. ಮತ್ತಾಯ 14ನೇ ಅಧ್ಯಾಯ 28ರಿಂದ 32 ವಚನಗಳು. ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನ ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಈ ಪದವನ್ನ ಸ್ವಾಮಿಯ ಒಂದು ಅವರ ಒಂದು ವಿಷಯದಲ್ಲಿ ನೋಡಿದ್ರೆ 3 ಸರಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯರೇ ಅಂತ. ಓಕೆನಾ. ಸೊ ಇದು ಮತ್ತಾಯದಲ್ಲೇ 3 ಸರಿ ಬರ್ತದೆ ಈ ವಿಷಯ. ಓಕೆ, ಓ ಎ ಆಫ್ ಲಿಟಲ್ ಫೇತ್, ವೈ ಡು ಯು ಡೌಟ್ ಅಂತಾರೆ. ಯಾಕೆ ಅಂದ್ರೆ ದೇವರು ಮಾಡಿದಂತ ಎಂತ ದೊಡ್ಡ ವಿಷಯಗಳು ನಮ್ಮ ಜೀವನದಲ್ಲಿ ಸ್ವಲ್ಪ ಹಿಂದೆ ಯೋಚನೆ ಮಾಡಿ ನೋಡ್ರಿ. ಎಲ್ಲಿದ್ವಿ, ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಯಾವುದಕ್ಕೂ ಬಾರದೇ ಇರುವಂತರಾಗಿದ್ವಿ. ಆದ್ರೆ ಈಗ ಯಾಜಕರಾಗಿ ದೇವರ ಹೆಸರನ್ನ, ದೇವರ ನಾಮವನ್ನ ಏನ್ ಮಾಡ್ಬೇಕ್ರಿ, ಪ್ರತಿಷ್ಠೆ ಮಾಡುವರಂತಾಗಿದ್ವಿ. ಸೊ ಇಂಥ ಒಂದು ಅದ್ಭುತಗಳನ್ನ ಮಾಡಿದೋ ದೇವರು ನಮ್ಮನ್ನ ನಡೆಸಲ್ವಾ ಅಲ್ವಾ. ಸೊ ಈ ವಿಷಯಗಳು ತುಂಬಾ ಮುಖ್ಯ. ಸೊ ಈ ನಂಬಿಕೆ ನಮ್ಮಲ್ಲಿ ಬರಿಬೇಕಾದ್ರೆ ಫಸ್ಟ್ ನಾವು ನೋಡ್ದಂಗೆ ನಾವು ದೇವರ ವಾಕ್ಯದಲ್ಲಿ ಇನ್ನೂ ಪ್ರವೀಣತೆಯನ್ನ ಹೊಂದಬೇಕು. ದೇವರ ವಾಕ್ಯವಲ್ಲಿ ಇನ್ನೂ ನಾವೇನ್ ಮಾಡ್ಬೇಕ್ರಿ, ದೇವರ ವಾಕ್ಯಗಳನ್ನ ಕೇಳಿ ಅದನ್ನ ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ಇಟ್ಟಾಗ ಮಾತ್ರ ನಮ್ಮ ವಿಶ್ವಾಸ ಏನಾಗತ್ರಿ, ಹೆಚ್ಚಾಗತ್ತೆ. ನಾವು ಈ ಸತ್ಯದ ಮಾರ್ಗಕ್ಕೆ ಬಂದಾಗ ಏನ್ ವಿಶ್ವಾಸ ಇತ್ತೋ, ನಂಬಿಕೆ ಇತ್ತೋ, ಅದೇ ನಮಗೆ ಸಾಕು, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೆ ನಮ್ಮಲ್ಲಿ ನಂಬಿಕೆ ಬೆಳೆಯಲ್ಲ. ಇದನ್ನ ಇಲ್ಲಿ ಹೇಳ್ತಾರೆ ಸಹೋದರರು. ಸೊ ಅದರಿಂದ ಸಹೋದರರೇ, ಕಡೆಯದಾಗಿ ನಾವು ನೋಡ್ಬೇಕಾದ್ರೆ ಈ ನಂಬಿಕೆ ನಮ್ಮಲ್ಲಿ ಕೊರತೆ ಆಗೋದಕ್ಕೆ ಕಾರಣಗಳೇನು ತುಂಬಾ ಮುಖ್ಯ. ವೈ ಡು ವಿ ಲ್ಯಾಕ್ ಇನ್ ಫೇತ್? ಈ ನಂಬಿಕೆ ನಮ್ಮಲ್ಲಿ ಕೊರತೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಫಸ್ಟ್ ಹೇಳ್ತಾರೆ, ನಮ್ಮ ಈಗಿರುವಂತ ಸಿಚುವೇಶನು, ಬರುವಂತ ಭವಿಷ್ಯವನ್ನ ನೋಡಿ ನಾವೇನಾಗಿದ್ವಿ, ಆಂಕ್ಷಿಯಸ್ ಆಗಿದ್ವಿ. ಏನಾಗ್ಬಿಡ್ತದೋ ಅಲ್ವಾ. ಈಗಿರೋ ಜೀವನದಲ್ಲಿ, ಈಗಿರೋ ಲೋಕದಲ್ಲಿ ಸ್ವಾಮಿಯ ಮಾತುಗಳ ಪ್ರಕಾರ ನಾನು ನಡೆದು ಬಿಟ್ರೆ ನನ್ನ ಜೀವನ ಏನಾಗತ್ತೋ, ನನ್ನ ಕುಟುಂಬ ಏನಾಗತ್ತೋ ಅನ್ನೋ ಒಂದು ಭಯ. ಬರುವಂತ ಒಂದು ದಿನಗಳಲ್ಲಿ ನಾನು ಇನ್ನೂ ವಯಸ್ಸಾಗ್ತಾ ಏನಾಗತ್ತೋ ಗೊತ್ತಾಗಿಲ್ಲ ಅಲ್ವಾ. ಅಲ್ಲಿ ಸ್ವಲ್ಪ ನನಗೆ ಏನ್ ಬೇಕ್ರಿ, ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಈ 2 ವಿಷಯಗಳು ನಮ್ಮಲ್ಲಿ ಬಂದಾಗ ನಮ್ಮ ಫೇತ್ ಅಲ್ಲಿ ಏನಾಗಿದೆ, ಲ್ಯಾಕ್ ಆಗಿದೆ. ಆ ರೀತಿಯಲ್ಲಿ 2ನೇ ವಿಷಯ ಏನಂತಾರಂದ್ರೆ ಸಹೋದರರೇ, ನಾವು
ನಮ್ಮ ಜೀವನದಲ್ಲಿ ಬರುವಂತ ಸಂಕಷ್ಟಗಳ ಮೇಲೆ ನಾವು ಗಮನ ಇಡ್ತೀವಲ್ಲ, ಆವಾಗ ಈ ಫೇತ್ ಏನಾಗತ್ರಿ, ನಮ್ಮಲ್ಲಿ ಲ್ಯಾಕ್ ಆಗುತ್ತೆ, ನಮ್ಮಲ್ಲಿ ಕೊರತೆ ಕಾಣುತ್ತೆ ಸಹೋದರ. ಅದೇ ತರ ಫಿಯರಿಂಗ್ ಡ್ಯೂರಿಂಗ್ ದ ಸ್ಟಾರ್ಮ್ ಆಫ್ ಲೈಫ್ ಅಂತಾರೆ. ಸೊ ಎಲ್ರೂ ಜೀವನ ಕೂಡ ಏನಿಲ್ಲ ರೀ, ತುಂಬಾ ಈಸಿ ಸೈಲಿಂಗ್ ಬೋಟ್ ಇಲ್ಲ ಎಲ್ರ ಜೀವನ. ಡೈಲಿ ಎದ್ದಿದ ತಕ್ಷಣ ಏನಾಗಿದ್ರೆ ಅದಕ್ಕೆ ಆದಂತ ಒಂದು, ಸ್ವಾಮಿ ಹೇಳ್ತಾರಲ್ಲ, ನಾಳೆ ಆಗುವಂತ ವಿಷಯಗಳು ನಾಳೆಗೆ ಸಾಕಾಗತ್ತೆ, ಆದ್ರೆ ಇವತ್ತಿಗೆ ಏನ್ ಮಾಡು, ಇನ್ ಏನ್ ಕೊಟ್ಟಿದಾರ ದೇವ್ರು ಅದ್ರಲ್ಲಿ ನಡಿ ಅಂತಾರೆ ಅಲ್ವಾ. ಆ ತರ ಎಲ್ರಿಗೂ ಬೆಳಗಿಂದ ಎದ್ದಿದ್ದಾಗಿಂದ ನಮ್ಗೇನ್ರಿ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ, ಲಾಟ್ ಆಫ್ ಸ್ಟ್ರಾಮ್ಸ್ ಅಲ್ವಾ. ಸಹೋದರಗಳಿಗೆ ಎಲ್ರಿಗೂ ಅನುಭವ ಆಗಿದೆ, ಸಹೋದರಿಗಳಿಗೂ ಅನುಭವ ಆಗಿದೆ. ಸೊ ಆ ರೀತಿ ಸ್ಟಾರ್ಮ್ಸ್ ಅನ್ನ ನಾವು ಗಮನ ಇಟ್ಟು, ನಾನು ಅದರಲ್ಲಿ ಈಗೇನ್ರಿ, ನಾನು ಅದರಲ್ಲಿ ಕುಗ್ಗೋಗ್ತೀನಾ ಅಥವಾ ನಾನು ನಾಶ ಆಗೋಗ್ತೀನಾ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನನಗೆ ನಂಬಿಕೆ ವಿಶ್ವಾಸ ಇಲ್ಲ. ಅದನ್ನೇ ಪೇತ್ರನ ಹೇಳ್ತಾರೆ, ನಾನು ಮುಳುಗೋಗ್ತೀನಿ, ಸ್ವಾಮಿ ಕೈ ಹಿಡೀರಿ ಅಂತಾರೆ. ಅದಕ್ಕೆ ಹೇಳ್ತಾರೆ, ಓ ಎ ಆಫ್ ಲಿಟಲ್ ಫೇತ್ ವೈ ಡು ಯು ಡೌಟ್ ಅಂತಾರೆ. ಸೊ ಆ ರೀತಿ ಸಹೋದರರೇ, ಎರಡನೇ ವಿಷಯ. ಮೂರನೇದು ಏನಂತ ನೋಡ್ಬೇಕಾದ್ರೆ, ನಾವು ಯಾವಾಗ ದೇವರಲ್ಲಿ ನಮ್ಮ ಟ್ರಸ್ಟ್ ಮತ್ತೆ ಕಾನ್ಫಿಡೆನ್ಸ್ ಇಡಲ್ವೋ ಅಲ್ಲಿ ಕೂಡ ನಾವು ವಿ ಆರ್ ಲ್ಯಾಕಿಂಗ್ ಇನ್ ಫೇತ್ ಅಲ್ವಾ. ಅಲ್ಲಿ ಹೇಳ್ತಾರೆ ಸಹೋದರರೇ, ಇನ್ಎಬಿಲಿಟಿ ಟು ಮೇಂಟೈನ್ ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಇನ್ ಗಾಡ್. ಸೊ ಇದು ಎರಡೂ ಯಾವಾಗ ಈ ಒಂದು ಟ್ರಸ್ಟ್ ಮತ್ತೆ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಇಲ್ವೋ ಆವಾಗ ಫೇತ್ ಡಿಸ್ಪ್ಲೇ ಆಗೋದು ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಕಡೆ ಪ್ರಾರ್ಥನೆ ಮಾಡಿರ್ತೀವಿ, ದೇವರೇ ಈ ಕೆಲಸಕ್ಕೆ ನೀನೇ ಮೂಲ ಕಾರಣ, ನೀನೇ ಇದನ್ನ ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ ಆಚೆ ಬಂದಿದ ತಕ್ಷಣ ಬೇರೆ ಒಂದು ಪ್ಲಾನ್ನ ನಾವೇ ಮಾಡ್ಬಿಟ್ಟಿರ್ತೀವಿ ಅಲ್ವಾ. ಪ್ಲಾನ್ ಎ, ಪ್ಲಾನ್ ಬಿ, ಇದೆಲ್ಲ ಆಗಿಲ್ಲ ಅಂದ್ರೆ ಮತ್ತೆ ದೇವರ ಹತ್ರ ಬರೋಣ ಅಂತ. ಇದೇ ನಮ್ಮ ಒಂದು ಏನ್ರಿ ದಿನನಿತ್ಯ ಜೀವನದಲ್ಲಿ ನಡೆಯುವಂತ ವಿಷಯ. ಅದ್ರಲ್ಲಿ ಹೇಳ್ತಾರೆ, ಆ ಇನ್ನೆಬಿಲಿಟಿ ನಮ್ಮಲ್ಲಿದ್ರೆ ವಿ ಲ್ಯಾಕ್ ಇನ್ ಫೇತ್. ನಾಲ್ಕನೇದಾಗಿ ಏನಂತಾರೆ ಅಂದ್ರೆ ಸಹೋದರರೇ, ಫ್ಲೆಶ್ಲಿ ರೀಸನ್ ಅಂತಾರೆ. ಏನಂದ್ರೆ ಸಹೋದರರೇ, ದೇವರು ನನಗಿರುವಂತ ಕೊರತೆಯಲ್ಲಿ ದೇವರು ನನ್ನನ್ನು ಕಾಪಾಡ್ತಾರಾ ಅನ್ನುವ ಒಂದು ಯೋಚನೆ ಯಾವಾಗಲೂ ನನಗೆ. ಓಕೆನಾ, ದೇವ್ರನ್ನ ನಾನು ನಂಬಿದ್ದೀನಿ, ಆದ್ರೆ ದೇವ್ರು ನನಗೆ ಮಾಡ್ತಾರಾ ಈ ಕೆಲಸಗಳನ್ನ ಅಂತ ಯೋಚನೆ ಮಾಡುವಂತ ವಿಷಯ ಅಲ್ವಾ. ಸೊ ಇದಕ್ಕೆ ಇದು ಏನಕ್ಕೆ ಲ್ಯಾಕ್ ಆಗ್ತಾ ಇದೆ ಅಂದ್ರೆ, ಏನಕ್ಕೆ ಇದ್ರಲ್ಲಿ ಕೊರತೆ ಇದೆ ಅಂದ್ರೆ, ನಮ್ಮ ಜೀವನದ ಪ್ರಾರಂಭದಿಂದ ಯೋಚನೆ ಮಾಡಿ, ನಾನು ಹುಟ್ಟಿದಾಗಿಂದ ಈ ಮಟ್ಟಕ್ಕೆ ದೇವರು ನನ್ನನ್ನು ಕಾಪಾಡಿ ಏನೂ ಕೊರತೆ ಇಲ್ಲದೆ ನಿಲ್ಸಿದ್ದಾರಂದ್ರೆ ವೈ ಡು ವಿ ಲ್ಯಾಕ್ ಆಫ್ ಫೇತ್ ಅಲ್ವಾ. ಎಲ್ರೂ ಕೂಡ ನಾನು ಹುಟ್ಟಿದಾಗ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ನೋ, ನನ್ನ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿ ಇತ್ತೋ ಅದೇ ತರ ನಾನು ಈಗಲೂ ಕೂಡ ಇದ್ದೀನಿ ಅಂತ ಯಾರಾದ್ರೂ ಒಬ್ರು ಹೇಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ಅಂತ ಒಂದು ಸತ್ಯದ ಬೆಳಕನ್ನ ಪಡೆದಿದ್ದೀವಿ, ಅಂತ ಸಮಾಧಾನವನ್ನ ಕೊಟ್ಟಿದ್ದಾರೆ, ಅಂತ ಒಂದು ಫೇತ್ನ ನಮ್ಮಲ್ಲಿ ಕೊಡ್ತಾ ಇದ್ದಾರೆ ದೇವರು. ಸೊ ಈ ಫೇತ್ ನಾವು ತುಂಬಾ ಜಾಗ್ರತೆಯಿಂದ ನಾವು ಮಾಡಬೇಕು ಸಹೋದರರೇ. ಸೊ ಆ ವಿಷಯದಲ್ಲಿ ನಾವು ಈ ಒಂದು ಲ್ಯಾಕ್ ಆಫ್ ಫೇತ್ ಅನ್ನ ಹೆಂಗೆ ರೀಪ್ಲೇಸ್ ಮಾಡ್ಬೋದು ಅಂದ್ರೆ, ಒಂದೆರಡು ವಚನ ಓದೋಣ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. ಮತ್ತಾಯ 6ನೇ ಅಧ್ಯಾಯ 33ನೇ ವಚನ. 6 ಓದಿ ಬ್ರದರ್. ಅವರು ಹೋಗುವುದನ್ನು ಬಹುಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲುವಡಿಗೆಯಾಗಿ ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಗೋಪಡ್ರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಅಷ್ಟೇ. ರೀಪ್ಲೇಸ್ಮೆಂಟ್ ಥಿಯರಿ ಅಂತಾರೆ ಬ್ರದರ್ ಇದನ್ನು ಬರೆಯುವಾಗ. ಇಟ್ ಇಸ್ ಅ ರೀಪ್ಲೇಸ್ಮೆಂಟ್ ಥಿಯರಿ ಅಂತ. ನಿಮ್ಮಲ್ಲಿ ಫೇತ್ ಲ್ಯಾಕ್ ಆಗಿದ್ರೆ ಇದು ರೀಪ್ಲೇಸ್ಮೆಂಟ್ ಹೆಂಗ್ ಮಾಡ್ಬೋದು ಅಂದ್ರೆ, ಈ ವಚನಗಳು ಅದಕ್ಕೆ ಆಧಾರವಾಗಿದೆ. ನೀನು ದೇವರ ರಾಜ್ಯವನ್ನು ಮೊಟ್ಟ ಮೊದಲನೇದಾಗಿ ಅದನ್ನ ಗಮನ ಕೊಡು, ಅದಕ್ಕೆ ಬೇಕಾಗಿರುವಂತ ಅರ್ಹತೆಯನ್ನ ನೋಡು, ಅದ್ರಲ್ಲಿ ಬೇಕಾಗಿರುವಂತ ಕಂಡೀಷನ್ಸ್ ನ ನೋಡು. ಆ ಕಂಡೀಷನ್ಸ್ ಅಲ್ಲಿ ನೀನು ಏನ್ರಿ ದಿನನಿತ್ಯ ಅದನ್ನ ಪ್ರಯತ್ನ ಮಾಡು, ಅದರಲ್ಲಿ ಪ್ರವೀಣನಾಗು. ಅದಾದಾಗ ಬೇರೆ ಎಲ್ಲ ವಿಷಯವನ್ನ ದೇವರು ನೋಡ್ಕೊಬಿಡ್ತಾರೆ. ನಾವೇನ್ ಮಾಡ್ತೀವಿ, ರೀಪ್ಲೇಸ್ಮೆಂಟ್ ಥಿಯರಿನ ಮಾಡ್ತೀವಿ, ಆದ್ರೆ ರಿವರ್ಸ್ ಆರ್ಡರ್ ಮಾಡ್ತೀವಿ. ಇದೇ ಪ್ರಾಬ್ಲಮ್. ರೀಪ್ಲೇಸ್ಮೆಂಟ್ ಥಿಯರಿ ಇದೆ, ಆದ್ರೆ ರಿವರ್ಸ್ ಆರ್ಡರ್ ಏನಂದ್ರೆ, ಫಸ್ಟ್ ಎಲ್ಲಾನು ನೋಡ್ಕೊಳ್ಳೋದು, ಆಮೇಲೆ ದೇವರ ರಾಜ್ಯವನ್ನ. ಇದು ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇದೆಲ್ಲ ಕೂಡ ಮಾಡ್ತೀವಿ, ಸತತವಾಗಿ ಪ್ರಯತ್ನ ಮಾಡ್ತೀವಿ, ಆದ್ರೆ ನಮ್ಮ ಒಂದು ಪ್ರೋಸೆಸ್ ಹೆಂಗಿದೆ ಅಂದ್ರೆ ರಿವರ್ಸ್ ಆಗಿದೆ. ಆ ದೇವರು ಏನ್ ಮಾಡಿದ್ದಾರೆ, ವಚನ ಕೊಟ್ಟಿದ್ದಾರೆ, ದೇವರ ರಾಜ್ಯ ಅದರ ನೀತಿಯನ್ನ ನೀನು ಹುಡುಕ್ಬಿಡು, ಬೇರೆ ಎಲ್ಲ ಅಂತ ಹೇಳಿದಾಗ
ನಿನ್ನ ಕುಟುಂಬ, ನಿನ್ನ ಜೀವನ, ನಿನ್ನ ಮಕ್ಕಳು, ನಿನ್ನ ಭವಿಷ್ಯ ಎಲ್ಲಾನು ಅದ್ರಲ್ಲಿ ಅಡಗಿದೆ. ಎಕ್ಸೆಟ್ರಾ 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 ಎಲ್ಲ ಹಾಕೊಂಡು ಹೋಗ್ಬೋದು ನೀವು. ಸೊ ಅದು ತುಂಬಾ ಮುಖ್ಯವಾಗಿದೆ ಸಹೋದರರೇ. ಅದರಿಂದ ಇದನ್ನೇ ನಮ್ಮ ಆದಿ ಪಿತೃಗಳು ಈ ರೀತಿನೇ ಇದ್ರು ಅಂತ ಒಂದು ವಿಷಯ ವಚನದಲ್ಲಿ ಓದೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ್ ಬರೀತಾರೆ ತುಂಬಾ ಕ್ಲಿಯರ್ ಆಗಿ ಯಾವ ರೀತಿ ಪಿತೃಗಳು ಇದ್ರು ಅಂತ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದವೆಂದು ಒಪ್ಪಿಕೊಂಡರು. ಥ್ಯಾಂಕ್ ಯು ಬ್ರದರ್. ಎಂತ ವಿಷಯ ಮಾತಾಡ್ತಾರೆ ನೋಡ್ರಿ. ಇಲ್ಲಿ ಹೆಬ್ರಿಯರಿಗೆ ಹೇಳ್ತಾರೆ, ನಮ್ಮ ಪಿತೃಗಳೆಲ್ಲ ಕೂಡ ಏನ್ರಿ ಮುಂದೆ ಒಂದು ಭವಿಷ್ಯ ಇದೆ, ಆ ಭವಿಷ್ಯಕ್ಕೆ ದೇವರು ನನ್ನನ್ನು ನಡೆಸ್ತಾರೆ ಅಂತ ಹೇಳಿ ಅದೇ ನಂಬಿಕೆಯಲ್ಲಿ ಏನಾದ್ರಂತೆ ಸತ್ತೋದ್ರಂತೆ, ಮೃತರಾದ್ರಂತೆ. ಈ ಸಭೆಗೆ ಆಯ್ಕೆ ಆಗಿ ನಮಗೆ ಒಂದು ಅವಕಾಶ ಕೊಟ್ಟಾಗ ನಮ್ಮ ನಂಬಿಕೆ ಹೆಂಗಿರ್ಬೇಕು? ಅದರಲ್ಲೇ 16ನೇ ವಚನ ಓದ್ರಿ. 11:16 ಓದ್ರಿ ಬ್ರದರ್. 16. ಆದರೆ ಅವರು ಪರಲೋಕವೆಂಬ ಓದ್ರಿ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನ ಸಿದ್ಧ ಮಾಡಿದ್ದು. ಅಬ್ರಹಾಮನನ್ನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ನೋಡಿ, ಇದೆಲ್ಲ ಹೇಳುವಾಗ ಹೇಳ್ತಾರೆ, ಸಭೆಯಾಗಿ ಆಯ್ಕೆ ಆಗಿರುವ ನಾವು ಕೂಡ ನಂಬಿಕೆಯಿಂದಲೇ ಏನಾಗಬೇಕಂತೆ, ಸಾಯ್ಬೇಕಂತೆ. ಈಗ ಏನೂ ನಮಗೆ ಗಿಟ್ಟಲ್ಲ ಅಲ್ವಾ? ನಾವು ಎಲ್ಲವನ್ನು ಪಡ್ಕೋತೀವಿ, ಆದ್ರೆ ಆ ಪಡ್ಕೊಳ್ಳುವ ಸಮಯ ಒಂದಿದೆ. ಈಗ ಯಾವುದಕ್ಕೂ ದೇವರು ಸಂಕಲ್ಪದ ಪ್ರಕಾರ ನಮ್ಮ ಜೀವನದಲ್ಲಿ ನಡೀತಾ ಇರೋ ಎಲ್ಲಾ ವಿಷಯಗಳಿಗೂ ನಾವು ರಿಲೀಫ್ನ ಹುಡುಕ್ಬಾರ್ದು ಅಲ್ವಾ? ಇದಾಗ್ಬಿಟ್ರೆ ಸರಿನಪ್ಪ, ಸರಿ ಹೋಗ್ತೀನಿ, ಇದು ಮುಗಿದು ಬಿಟ್ರೆ ನಾನು ನಂಬಿಕೆಯಲ್ಲಿ ಬೆಳಿತೀನಿ, ಇದು ಮುಗಿದು ಬಿಟ್ರೆ ನಾನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡ್ತೀನಿ. ಇದೆಲ್ಲ ನಡೀತಾನೇ ಇರಬೇಕು, ನಂಬಿಕೆಯಲ್ಲೇ ನಡಿಬೇಕು. ನಂಬಿಕೆ ಸಾಯೋ ತನಕ ಇರಬೇಕು. ನಾವು ಸತ್ತಾಗ್ಲೇ ನಮ್ಮ ನಂಬಿಕೆ ನಮ್ಮ ಜೊತೆ ಬರುವಂಥದ್ದು. ಸಹೋದರ, ಇದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಸಹೋದರರೇ. ಅದನ್ನೇ ಹೇಳ್ತಾರೆ ಬ್ರದರ್ ಲಾಸ್ಟ್ ಕನ್ಕ್ಲೂಡ್ ಮಾಡುವಾಗ, ಈ ಒಂದು ನೂತನ ವರ್ಷಕ್ಕೆ ಏನು ನಿಮ್ಮ ಒಂದು ವಿಷಯಗಳು ಮಾಡಿದ್ರೆ ಈ ನಂಬಿಕೆಯಲ್ಲಿ ನೀವು ಬೆಳಿಬೋದು ಅಂತ ಹೇಳಿದಾಗ ಒಂದು 5 ವಿಷಯವನ್ನ ಹೇಳ್ತಾರೆ. ಒಂದು, ಆಕ್ಟಿವ್ ಫಾರ್ ಏನ್ರಿ, ದೇವರಿಗೋಸ್ಕರ ಎಲ್ಲಾ ಹುಮ್ಮಸ್ಸಿನಿಂದ ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ, ಸಹೋದರಿಗೋಸ್ಕರ ನಿಮ್ಮ ಜೀವನವನ್ನ ಕೊಡ್ರಿ ಅಂತ. ಓಕೆನಾ? ಬಿ ಆಕ್ಟಿವ್ ಇನ್ ಸ್ಯಾಕ್ರಿಫೈಸಿಂಗ್ ಯುವರ್ ಟೈಮ್, ಟ್ಯಾಲೆಂಟ್, ಯುವರ್ ಎನರ್ಜಿ ಅಲ್ವಾ? ನಿನಗೆ ಏನು ದೇವರು ತಾಲಂತ್ ಕೊಟ್ಟಿದ್ದಾರೋ ಅದು ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ, ಸಹೋದರಿಗೋಸ್ಕರ ಅದನ್ನ ಯೂಸ್ ಮಾಡುವಂತಾರೆ. ಎರಡನೇದು, ಕೀಪ್ ಫೋಕಸ್ ಆನ್ ಮೆಡಿಟೇಟಿಂಗ್ ಅಪಾನ್ ದ ಲಾರ್ಡ್ಸ್ ವರ್ಡ್. ದೇವರ ವಾಕ್ಯದ ಮೇಲೆ ಮೆಡಿಟೇಟ್ ಮಾಡಕ್ಕೆ ನೀನು ಕಲೀಲೇಬೇಕು, ನೀನು ಅದನ್ನ ಪ್ರಯತ್ನ ಮಾಡಲೇಬೇಕು. ಅದಾದ್ರೇನೆ ನೀನು, ಇಟ್ ಇಸ್ ನಾಟ್ ಅ ಸ್ಟಾಗ್ನೆಂಟ್ ಫೇತ್, ಇಟ್ ಇಸ್ ಅ ಗ್ರೋಯಿಂಗ್ ಫೇತ್. ಇಲ್ಲ ಅಂದ್ರೆ ಆ ಫೇತ್ ಸ್ಟಾಗ್ನೆಂಟ್ ಆಗೇ ಇರ್ತದೆ. ಯಾವಾಗ್ಲೂ ನಾನು ಏನ್ ಮಾಡಕ್ಕಾಗಲ್ರಿ, ಫಾಸ್ಟ್ ಫುಡ್ನ ತಗೊಳಕ್ಕಾಗಲ್ಲ ಅಥವಾ ನಾವು ಯಾವಾಗ್ಲೂ ಎಲ್ಲಾದ್ರೂ ಏನ್ರಿ ಕನ್ವೆನ್ಷನ್ಗೆ ಹೋದಾಗ ಅಥವಾ ನಾವೆಲ್ಲಾದ್ರೂ ಒಂದು ಸಭೆ ಕೂಡುವಾಗ ಬ್ರದರ್ಗಳು ಹೇಳೋದನ್ನ ಕೇಳ್ಕೊತೀವಲ್ಲ, ಅದು ನಮ್ಮನ್ನ ನಂಬಿಕೆಯಲ್ಲಿ ಬೆಳೆಸಕ್ಕಾಗಲ್ಲ, ಸಾಧ್ಯ ಇಲ್ಲ. ನಾವು ಕೂತು ಖುದ್ದಾಗಿ ದೇವರ ವಾಕ್ಯವನ್ನ ಪರಿಶೀಲನೆ ಮಾಡಿದಾಗ ಮಾತ್ರ ನಮ್ಮ ನಂಬಿಕೆ ಬೆಳೀತದೆ. ಎರಡನೇದು. ಮೂರನೇ ವಿಷಯ ಹೇಳ್ತಾರೆ ಸಹೋದರರೇ, ಡು ನಾಟ್ ಬಿ ಕಾಟ್ ಅಪ್ ವಿತ್ ಆಂಕ್ಷಿಯಸ್ನೆಸ್ ಆಫ್ ದಿಸ್ ವರ್ಲ್ಡ್ ಅಂತಾರೆ. ಈ ಲೋಕದ ಚಂಚಲವಾದ ವಿಷಯಗಳ ಮೇಲೆ ನಿಮ್ಮ ಗಮನ ಇರೋದು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಡ್ರಿ. ಸ್ವಾಮಿ ಹೇಳ್ತಾರಲ್ಲ, ಆ ಒಂದು ಸ್ವಾಮ್ಯದಲ್ಲಿ ಹೇಳ್ತಾರೆ ಅಲ್ವಾ, ಮುಳ್ಳಿನ ಮಧ್ಯದಲ್ಲಿ ಬಿದ್ದಿರುವ ಒಂದು ಏನಾಗಿದ್ದಾರೆ ಸೀಡು, ಆ ರೀತಿ ಆಗ್ಬೇಡ್ರಿ ಅಂತಾರೆ. ನಾಲ್ಕನೇದು, ಕಂಟಿನ್ಯೂ ಟು ವಾಚ್ ಅಂಡ್ ಪ್ರೇ ಅಂತಾರೆ. ದೇವರ ಚಿತ್ತವನ್ನ ಡೈಲಿ ಅರ್ಥ ಮಾಡಿಕೊಂಡು ಅದರಲ್ಲಿ ನಿರೀಕ್ಷೆಯಾಗಿ ನೀವಿರ್ಬೇಕು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಕಡೆಯದಾಗಿ ಹೇಳ್ತಾರೆ, ರಿಜಾಯ್ಸ್ ಇನ್ ದ ಲಾರ್ಡ್. ದೇವರಲ್ಲಿ
ಸಂತೋಷವಾಗಿರಿ ಅಂತ ಹೇಳ್ತಾರೆ ಸಹೋದರ. ಯಾಕಂದ್ರೆ ಈ ವಿಶ್ವಾಸ, ಈ ನಂಬಿಕೆ ಅನ್ನುವ ಸಬ್ಜೆಕ್ಟ್ ನೋಡಿದ್ವಲ್ಲ, ಇದನ್ನೇ ನಾವು ಪಾಲನೆ ಮಾಡಿದ್ರೆ ಈ ಲೋಕವನ್ನ ಜಯಿಸಕ್ಕಾಗುವ ಒಂದು ಜಯ. ಇದೇ ಕನ್ಕ್ಲೂಷನ್. ಫಸ್ಟ್ 1 ಯೋಹಾನ 5ನೇ ಅಧ್ಯಾಯ 4ನೇ ವಚನ. 1 ಯೋಹಾನ 5ನೇ ಅಧ್ಯಾಯ 4ನೇ ವಚನ. 1 John 5:4. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ದೇವರಿಂದ ಹುಟ್ಟಿದ್ದಂತ ಎಲ್ಲವೂ, ಓದಿ ಸಿಸ್ಟರ್ ಇನ್ನೊಂದ್ಸರಿ. ಲೋಕವನ್ನು ಜಯಿಸಿದಂತದ್ದು ನಮ್ಮ ನಂಬಿಕೆಯೇ. ನೋಡ್ರಿ, ಲೋಕವನ್ನ ಜಯಿಸಿದ್ದು ಯಾವ್ದಂತೆ? ನಮ್ಮ ನಂಬಿಕೆಯೇ, ನಮ್ಮ ನಾಲೆಜ್ ಅಲ್ಲ ಅಲ್ವಾ? ನಮ್ಮ ನಾಲೆಜ್ ದೇವರು ಕೊಡ್ತಾರೆ, ಅದಕ್ಕೆ ಆ ನಾಲೆಜ್ ಅನ್ನ ಕಾರ್ಯರೂಪಕ್ಕೆ ತರಬೇಕಲ್ಲ, ಅದೇ ವಿಸ್ಡಮ್. ಆ ವಯಸ್ಸಾಗಿ ಪರದಿಂದ ಬರುವಂತ ಜ್ಞಾನವನ್ನ ಪಡ್ಕೋತೀವಲ್ಲ, ಅದು ತುಂಬಾ ಮುಖ್ಯ. ಈ ಪರದಿಂದ ಬರುವಂತ ಜ್ಞಾನವನ್ನ ಉಪಯೋಗ ಮಾಡ್ಕೊಂಡ್ರೇನೆ ನಾವು ಲೋಕವನ್ನ ಜಯಿಸಕ್ಕೆ ಸಾಧ್ಯ. ಸೊ ಅದರಿಂದ ಈ ದಿನದಲ್ಲೂ ಕೂಡ ಈ ಒಂದು ನಂಬಿಕೆ ಅಥವಾ ವಿಶ್ವಾಸದ ವಿಷಯವಾಗಿ ಅನೇಕ ವಿಷಯಗಳನ್ನ ನಾನು ಓದಿದ್ದೆ. ಸೊ ಅದರಿಂದ ಅದು ಸಹೋದರಗಳಿಗೆ ತುಂಬಾ ಬೆನಿಫಿಟ್ ಆಗ್ಬೋದು ಅನ್ನುವ ಒಂದು ರೀತಿಯಲ್ಲಿ ಈ ಒಂದು ಸಭೆಯಲ್ಲಿ ನಾನು ಇದನ್ನ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಅದೇ ತರ ಆನ್ಲೈನ್ ಇರುವಂತ ಸಹೋದರರಿಗೆ ಕೂಡ ಕ್ಷಮಾಪಣೆ ಕೇಳ್ಕೊತೀನಿ. ಯಾಕಂದ್ರೆ ಅಪೋಸ್ಟಲರ ಕಾರ್ಯಗಳು ಇವತ್ತು ಮಾತಾಡಕ್ಕಾಗಿಲ್ಲ. ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಆ ವಿಷಯವನ್ನ ನಾವು ಕಂಟಿನ್ಯೂ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೇಳಿಸ್ತಾ ಬ್ರದರ್? ಕೇಳುತ್ತೆ ಬ್ರದರ್, ಪ್ಲೀಸ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ತಂದೆಯಾದ ದೇವರೇ, ಟೋನಿ ಬ್ರದರ್ ಅವ್ರ ಮೂಲಕ ಉತ್ತಮ ಸಂದೇಶವನ್ನು, ನಂಬಿಕೆ ಕುರಿತ ಅನೇಕ ವಿಷಯಗಳನ್ನು ಲೋಕದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ವಾಕ್ಯಗಳ ಮೂಲಕ ನಮಗೆ ಉದಾಹರಣೆಗಳನ್ನು ಕೊಟ್ಟು ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆಯ ದೇವರೇ, ಅವರು ನಿನ್ನೆ ಹೆಚ್ಚಾಗಿ ನೀವು ನಿಮ್ಮ ಸೇವೆಯಲ್ಲಿ ಉಪಯೋಗಿಸ್ರಿ, ಅವರ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರಿಗಾಗಿ, ಅವರೆಲ್ಲರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ. ಆನ್ಲೈನ್ ಕ್ಲಾಸ್ ನಲ್ಲಿ ತಂದೆಯ ದೇವರು 1 ಅವರ್ ಕರ್ತನೆ ಆ ಟೈಮ್ ಅನ್ನು ತೆಗೆದುಕೊಂಡವ್ರು ನೀನು ವಾಕ್ಯವನ್ನು ಕೇಳೋದಕ್ಕಾಗಿ ಬಂದಿರುವಾಗ ಅವ್ರಿಗೆ ಕೊಟ್ಟಂತ ಸಮಯಕ್ಕಾಗಿ ಕೂಡ ನೀನು ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಅವರನ್ನ, ಅವರ ಕುಟುಂಬ, ಮಕ್ಕಳು ಎಲ್ಲರನ್ನು ಕೂಡ ನಿನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ನಿನ್ನ ರಾಜ್ಯವು ಈ ಭೂಲೋಕದಲ್ಲಿ ಅಪ್ಪ ಬೆಳಕಿಗೆ ಬರುವಂತೆ ಕೃಪೆ ಮಾಡಬೇಕೆಂದು ತಂದೆಯ ದೇವರು ಮತ್ತೊಂದು ಆರ್ತೆ ನಿಮ್ಮ ಒಬ್ಬನೇ ಕುಮಾರನು, ನಮ್ಮ ರಕ್ಷಕನು, ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್. ನಮಸ್ತೆ. ಎಲ್ಲರಿಗೂ ನಮಸ್ತೆ.